ಮತ್ತೆ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕುಮಾರಗಿರಿ ಅಂತೇಳಿ ಶ್ರೀ ಎಲ್ ಸಿದ್ದಪ್ಪ ಸ್ಮಾರಕ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸಿದ್ದೀನಿ. ಇಂದು ನಿಮ್ಮ 10ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಒಂದು ಪಠ್ಯ ಪೋಷಕ ಅಧ್ಯಯನವಾಗಿರ್ತಕ್ಕಂಥ ಒಂದು ಗದ್ಯ ಭಾಗ ಮೃಗ ಮತ್ತು ಸುಂದರಿ ಗದ್ಯ ಭಾಗವನ್ನ ಅಭ್ಯಾಸ ಮಾಡಬೇಕು. ಮೃಗ ಮತ್ತು ಸುಂದರಿ. ಈ ಗದ್ಯ ಭಾಗವನ್ನು ಬರೀತಕ್ಕಂಥದ್ದು ಪಿ ಲಂಕೇಶ್. ಪಿ ಲಂಕೇಶ್ ಗದ್ಯ ಭಾಗವನ್ನ ಬರೀತಕ್ಕಂಥವರು ಪಿ ಲಂಕೇಶ್. ಪ್ರಸಿದ್ಧ ಪತ್ರಕರ್ತರಾಗಿರ್ತಕ್ಕಂಥವರು ಅವರ ಹೆಸರಿನಲ್ಲೇ ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ರು. ಅದರ ಬಗ್ಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಪಿ ಲಂಕೇಶ್, ಪಾಳ್ಯ ಲಂಕೇಶ್ ಅವರ ಪೂರ್ತಿ ಹೆಸರು. ಪಿ ಅಂದ್ರೆ ಪಾಳ್ಯ ಲಂಕೇಶ್. ಇವರು ಮಾರ್ಚ್ 8, 1935ರಂದು ಶಿವಮೊಗ್ಗ ಜಿಲ್ಲೆಯ ಕೋನಗವಳ್ಳಿ ಗ್ರಾಮದಲ್ಲಿ ಜನಿಸುತ್ತಾರೆ. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಆಂಗ್ಲ ಭಾಷೆಯ ಅಧ್ಯಾಪಕರಾಗಿ ವೃತ್ತಿ ಜೀವನ ಆರಂಭಿಸಿದರು. 1962ರಲ್ಲಿ ಬೆಂಗಳೂರಿನಲ್ಲಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾದರು. 1979ರ ಲಂಕೇಶ್ ಪತ್ರಿಕೆ ಎಂಬ ವಾರಪತ್ರಿಕೆಯನ್ನು ಪ್ರಾರಂಭಿಸಿದರು. ಸಂಕ್ರಾಂತಿ, ಈಡಿಪಸ್ ಮತ್ತು ಪಂಕ್ತಿ ಕೊನೆ ಎಂತಕ್ಕಂಥ ನಾಟಕಗಳನ್ನು, ಕಲ್ಲು ಕರಗುವ ಸಮಯ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಉಲ್ಲಂಘನೆ, ಮಂಜು ಕವಿದ ಸಂಜೆ ಮುಂತಾದ ಕಥಾ ಸಂಗ್ರಹಗಳನ್ನು, ಮುಸ್ಸಂಜೆಯ ಕಥಾ ಪ್ರಸಂಗ, ಅಕ್ಕ ಕಾದಂಬರಿಗಳನ್ನು, ಹಲವಾರು ಅಂಕಣ ಬರಹಗಳನ್ನು, ಉಳಿ ಮಾವಿನ ಆತ್ಮಕಥೆಯನ್ನು ರಚಿಸಿದ್ದಾರೆ. ಚಲನಚಿತ್ರ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸರ್ಕಾರದ ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿಗಳು ಲಭಿಸಿವೆ. ಪ್ರಸ್ತುತ ಕಥೆಯನ್ನ ಕಲ್ಲು ಕರಗುವ ಸಮಯ ಎಂಬ ಕಥಾ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಪಿ ಲಂಕೇಶ್ 1935ರಲ್ಲಿ ಜನಿಸುತ್ತಾರೆ. ಇವರ ಕಾಲ 1935. ಇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಕೊನಗವಳ್ಳಿ. ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಬರೀತಕ್ಕಂಥ ಕೃತಿಗಳು ಅಂತ ಹೇಳಿದ್ರೆ ಸಂಕ್ರಾಂತಿ, ಈಡಿಪಸ್ ಮತ್ತು ಕೊನೆ, ಪಂಕ್ತಿ ಕೊನೆ, ಇವು ನಾಟಕಗಳು. ಕಲ್ಲು ಕರಗುವ ಸಮಯ ಕಥಾ ಸಂಗ್ರಹ. ಕಲ್ಲು ಕರಗುವ ಸಮಯ. ಸಮಯ ಅಂತಕ್ಕಂಥ ಕಥಾ ಸಂಗ್ರಹವನ್ನು ಕೂಡ ಇವರು ರಚಿಸಿದ್ದಾರೆ. ಇವ್ರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ಅಂತ ಹೇಳಿದ್ರೆ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ, ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಇವರು ಬರ್ತಕ್ಕಂಥ ಒಂದು ಗದ್ಯ ಭಾಗ ಮೃಗ ಮತ್ತೆ ಸುಂದರಿ ಗದ್ಯ ಭಾಗವನ್ನ ಅಭ್ಯಾಸ ಮಾಡ್ತಾರೆ. ರಾಮನನ್ನು ದಶಶಿರನು ಮಾನವನು ಶತಶಿರನು ಎಂಬ ಡಿವಿಜಿ ವಾಣಿಯಂತೆ ಮಾನವನಲ್ಲಿಯೇ ಮೃಗೀಯವಾದ ಗುಣಗಳಿವೆ. ಪ್ರೀತಿ, ಸ್ನೇಹ, ಕರುಣೆ, ಬಾಂಧವ್ಯದಿಂದ ಕ್ರೂರತೆಯನ್ನು ಕಳೆದು ಮಾನವೀಯ ಗುಣ ಸಂಪನ್ನನಾದರೆ ಅವನ
ನಮ್ಮ ಹಣ, ಅಧಿಕಾರ, ಸಂಪತ್ತೆಲ್ಲವೂ ಕ್ಷಣಿಕ. ಅವುಗಳು ಯಾವ ಸಮಯದಲ್ಲಾದರೂ ಬದಲಾವಣೆಯಾಗಬಹುದು. ಎಂತಹ ಕಷ್ಟ ಸಮಯದಲ್ಲೂ ಹೊಂದಿದೆ ಸವಾಲುಗಳನ್ನು ತಾಳ್ಮೆಯಿಂದ ಎದುರಿಸಿದರೆ ಬದುಕಿನಲ್ಲಿ ಯಶಸ್ಸನ್ನು ಸಾಧಿಸಬಹುದು ಎಂಬ ಅಂಶವನ್ನು ಇಲ್ಲಿ ಕಾಣಬಹುದು. ನೋಡಿ, ಎಷ್ಟು ಒಳ್ಳೆ ಮಾತುಗಳಿದ್ರೆ, ರಾವಣನು ದಶಸ್ವರ, ರಾವಣನಿಗೆ 10 ತಲೆ ಇವು ಅಂತ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಮಾನವನಿಗೆ 100 ತಲೆಗಳಿವೆ. 100 ತಲೆಗಳು ಅಂದ್ರೆ ಹೆಂಗ್ ಹೋಗ್ಬೋದು? ನಮಗೆ ನೋಡಿದ್ರೆ ಒಂದೇ ತಲೆ ಇದೆಯಲ್ಲ ಅಂತ ಮನಸ್ಸಿನಲ್ಲಿ ಪ್ರಶ್ನೆಗಳು ನೋಡುವುದು. ಆದರೆ ಅವನು ಶತಶಿರ 100 ತಲೆಯನ್ನು ಹೊಂದಿರ್ತಕ್ಕಂಥವನು ಇರ್ತಕ್ಕಂಥ ಮಾತನ್ನ DVC ಅವರು ಹೇಳಿದರೆ, ದೇವರಲ್ಲಿ ವೆಂಕಟರಮಣಯ್ಯ ಗುಡ್ಡಪ್ಪನವರು ಹೇಳಿರ್ತಕ್ಕಂಥ ಮಾತು ಇಲ್ಲಿ ಏನು 100 ತಲೆ ಹೇಳಿದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಕೆಟ್ಟ ಆಲೋಚನೆಗಳು, ನಮ್ಮಲ್ಲಿರ್ತಕ್ಕಂಥ ಆ ಎಲ್ಲ ಆಲೋಚನೆಗಳನ್ನು ನೋಡಿದಾಗ 10 ತಲೆಯಲ್ಲ 100 ತಲೆ ತರ ನಾವು ಆಲೋಚನೆಯನ್ನು ಮಾಡ್ತಾ ಇರ್ತೀವಿ. ಬೇರೆಯವರ ವಿಚಾರದಲ್ಲಿ ಮಾತಾಡ್ತಾ ಇರ್ತೀವಿ, ಅಥವಾ ಇನ್ನೊಂದು ಕೆಟ್ಟ ವಿಚಾರವನ್ನು ಮಾಡ್ತಾ ಇರ್ತೀವಿ. ಇವೆಲ್ಲವೂ ಕೂಡ 100 ತಲೆಗೆ ಸಮಾನ ಇರ್ತಕ್ಕಂಥ ಮಾತನ್ನು ನಾವು ಹೇಳ್ತಕ್ಕಂಥದ್ದು. ಪ್ರೀತಿ, ಸ್ನೇಹ, ಕರುಣೆ, ಬಾಂಧವ್ಯದಿಂದ ಕ್ರೂರತೆಯನ್ನು ಕಳೆದು ಮಾನವೀಯ ಗುಣ ಸಂಪನ್ನವಾದರೆ ಅವರ ಬದುಕು ಸಾರ್ಥಕ. ನಮ್ಮಲ್ಲಿ ಪ್ರೀತಿ, ಸ್ನೇಹ, ಬಾಂಧವ್ಯದಿಂದ ಈ ಕ್ರೂರತೆಯನ್ನು ಕಳ್ಕೋಬೇಕು. ಮತ್ತೆ ಆ ಹುಡುಗಿಯ ಗುಣಗಳು, ನಮಗೆ ಮೋಸ ಮಾಡೋದು, ಅನ್ಯಾಯವನ್ನು ಮಾಡ್ತಕ್ಕಂಥದ್ದು, ಕೆಟ್ಟದನ್ನ ಆಲೋಚನೆ ಮಾಡ್ತಕ್ಕಂಥದ್ದು, ಕೆಟ್ಟ ವಿಚಾರವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ದೂರ ಸರಿದು ನಮ್ಮಲ್ಲಿ ಪ್ರೀತಿ, ವಿಶ್ವಾಸ, ಸ್ನೇಹ, ಗೆಳೆತನ, ಕರುಣೆ, ಬಾಂಧವ್ಯಗಳು ಕೂಡಿದಾಗ ಮಾತ್ರ ನಮ್ಮ ಮನುಷ್ಯ ಜೀವನ ಸಾರ್ಥಕ ಆಗಲಿಕ್ಕೆ ಸಾಧಕ ಆಗುತ್ತೆ. ಇಲ್ಲ ಅಂದ್ರೆ ನಾವಿದ್ದು ಕೂಡ ಮೃಗಗಳಿಗೆ ಸಮಾನವೂ ಇರ್ತಕ್ಕಂಥ ಮಾತನ್ನು ಹೇಳ್ತೇವೆ. ನಮ್ಮ ಹಣ, ಅಧಿಕಾರ, ಸಂಪತ್ತೆಲ್ಲವೂ ಕ್ಷಣಿಕ ಕಾಲದಲ್ಲಿ ಇರ್ತಕ್ಕಂಥದ್ದು. ಯಾವ ಇರ್ತವೆ, ಯಾವ ಹೋಗ್ತವೆ ಅಂತಕ್ಕಂಥ ವಿಚಾರ ಯಾರಿಗೂ ಗೊತ್ತಾಗಲ್ಲ. ಅವುಗಳು ಯಾವ ಸಮಯದಲ್ಲಾದರೂ ಕೂಡ ಬದಲಾವಣೆ ಆಗ್ತಕ್ಕಂಥ ಅವಕಾಶ ಇರುತ್ತೆ. ಎಂತಹ ಕಷ್ಟ ಸಮಯದಲ್ಲೂ ಬಂದರೆ ಸವಾಲುಗಳನ್ನು ತಾಳ್ಮೆಯಿಂದ ಎದುರಿಸಿ ಬದುಕಿನಲ್ಲಿ ಯಶಸ್ಸನ್ನು ಸಾಧಿಸಬಹುದು ಎಂಬ ಆಶಯವನ್ನ ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಆತ ಮೃದು ಸ್ವಭಾವದ ವರ್ತಕನಾಗಿದ್ದ, ಧರ್ಮವಂತನಾಗಿದ್ದ. ಅವನಿಗೆ 3 ಎನ್ನುವ ಮಕ್ಕಳು, ಹಿರಿಯರಾದ 2 ಪಿಂಕ ಪರಿವಾರದ ಹಿರಿಯರು, ಫ್ಯಾಷನ್ ಪಾರ್ಟಿ ಗೆಳೆಯರಿಂದಲೇ ಪಂಚಪ್ರಾಣ. ತಂದೆ ಶ್ರೀಮಂತ ವರ್ತಕನಾಗಿದ್ದರಿಂದ ತೊಂದರೆ ಆಗಿಲ್ಲ. 3ನೇ ತಂದೆಯಷ್ಟೇ ಮೃದು ಸ್ವಭಾವವಾಗಿದ್ದು, ಹೀಗೆ ತಂದೆ ನೆಮ್ಮದಿ ಮುಖ್ಯ. ರೂಪವತಿಯಾಗಿದ್ದ ಆಕೆಯನ್ನು ಎಲ್ಲರೂ ಸುಂದರಿ ಎಂದೇ ಕರೆಯುತ್ತಿದ್ದರು. ಹೀಗಿದ್ದಾಗ ವರ್ತಕನ ಕಷ್ಟಗಳು ಶುರುವಾಗೂ ಅವನ ವ್ಯಾಪಾರ ಕುಸಿದು ಬಿತ್ತು. ಬರಬೇಕಾಗಿದ್ದ ಹಣ ಬರಲಿಲ್ಲ. ಸರಕುಗಳನ್ನು ತರಲು ದೂರದ ದೇಶಕ್ಕೆ ಪ್ರಯಾಣಿಸುತ್ತಿದ್ದ ಹಣಗಳು ಹಿಂದಿರುಗಲಿಲ್ಲ. ಅವನ ಸಾಲಗಳು ಅವನನ್ನು ಬಾಧಿಸತೊಡಗಿದವು. ಇದ್ದ ಬದ್ದ ಸ್ಥಿರಾಸ್ತಿ, ಚರಾಸ್ತಿಯನ್ನೆಲ್ಲ ಮಾರಿ ಸಾಲ ತೀರಿಸಿ ಉಳಿದ ಪುಟ್ಟ ಮೊತ್ತದಲ್ಲಿ ಹಳ್ಳಿಯ ಕಡೆ ಒಂದು ಮನೆ ಕೊಂಡು ತನ್ನ ಹೆಣ್ಣು ಮಕ್ಕಳನ್ನು ಕರೆದು ಹೇಳಿದ, ಮಕ್ಕಳೇ, ನಮ್ಮ ಸ್ಥಿತಿ ನಿಮಗೆ ಈಗಾಗಲೇ ತಿಳಿದಿದೆ. ನಾವಿನ್ನು ನಗರದಲ್ಲಿ ವಾಸಿಸುವುದು ಕಷ್ಟ. ಆದ್ದರಿಂದ ಹಳ್ಳಿಗೆ ಹೋಗಬೇಕಾಗಿದೆ. ದಯಮಾಡಿ ಸಹಕರಿಸಿ ಎಂದು ಹೇಳಿದ. ಇದನ್ನು ಮೊದಲ 2 ಹುಡುಗಿಯರಿಗೆ ಆಘಾತ, ನಿರಾಸೆ. ಮೊದಲು ತಾವು ಹಳ್ಳಿಗೆ ಸುತ್ತಾರ ಬರುವುದಿಲ್ಲ ಎಂದು ಹಠ ಹಿಡಿದರು. 3ನೇ ಹುಡುಗಿ ಮಾತ್ರ ಮಾಡಲು ಒಡೆಯಾದರು. ಹೋಗಬೇಕಾದ ಅನಿವಾರ್ಯತೆಯನ್ನು ಹಿಡಿದು ಮೊದಲ 2 ಮಕ್ಕಳು ಹುಡುಕುತ್ತಲೇ ಹೊರಟರು. ಬಡತನದಿಂದ ವರ್ತಕನಿಗೆ ಮತ್ತು ಸುಂದರಿಗೆ ಅಷ್ಟೇನು ತೊಂದರೆ ಆಗಲಿಲ್ಲ. ಅವರ ಜೀವನ ಸರಳವಾಗಿತ್ತು. ಹೀಗಿದ್ದಾಗ ಒಂದು ದಿನ ವರ್ತಕನ ಅಳಿದುಳಿದ ಹಡಗು ಬರುವ ಸುದ್ದಿ ಬಂತು. ವರ್ತಕ ಹಡಗನ್ನು ಸ್ವಾಗತಿಸಲು ನಗರಕ್ಕೆ ಹೊರಟ. ಆಗ 2 ಹಿರಿಯ ಹೆಣ್ಣು ಮಕ್ಕಳು ಬಟ್ಟೆ, ಒಡವೆ, ಅಲಂಕಾರದ ವಸ್ತುಗಳ ಪಟ್ಟಿ ನೀಡಿದರೆ ಸುಂದರಿಗಳನ್ನು ಗುಲಾಬಿ ಹೊಂಚಲು ತರಬೇಕೆಂದು ಕೇಳಿಕೊಂಡರು. ವರ್ತಕ ಹುಡುಗಿಗಾಗಿ ಕಾದ. ಆದರೆ ಅದು ಬರಲೇ ಇಲ್ಲ. ನಿರಾಶರಾಗಿ ಹಳ್ಳಿಗೆ ಹೊರಟ. ಗಾಳಿಗೆ ಕಾಸಿಲ್ಲದೆ ನಡೆದುಕೊಂಡು ದಟ್ಟ ಅರಣ್ಯದಲ್ಲಿ ಸಾಗಿದ್ದ. ಹೊತ್ತು ನೆತ್ತಿಗೇರಿತ್ತು. ಹಸುವಿನಿಂದ ಬಳಲಿದ್ದ. ಇದ್ದಿದ್ದಂತೆ ಕಾಡಿನ ನಡುವೆ ಗೋಲ್ವೆ ಬಂಗಲೆಯನ್ನು ಗೋಚರಿಸಿತು. ಅದೊಂದು ಮನೋಹರ ಅರಮನೆ, ನಿರ್ಜನವಾಗಿತ್ತು, ಮೌನವಾಗಿತ್ತು. ಅಂಜಿಕೆಯಿಂದಲೇ ಎಲ್ಲರನ್ನು ನೋಡುತ್ತಾ ಸಾಗಿದ ಹಲವು ಕೋಣೆಯಲ್ಲಿ ಭಕ್ಷ್ಯ ಭೋಜನಗಳು ನೀಡಲಾಗಿತ್ತು. ಹಸಿವೆ ತಾಳಲಾರದ ಮುಂದ ಭೋಜನ ಸವಿದು ಹೊರಬಂದ. ಪುಷ್ಪ ಬಣದ ಗುಲಾಬಿಗಳನ್ನು ನೋಡಿದ ತನ್ನ ಮಗಳು
ಸಿಡಿಲುವಂತ ಶಬ್ದ ಭೀಕರ ಪದವೊಂದು ಉಗ್ರ ಶಬ್ದದಿಂದ ಗರ್ಜಿಸುತ್ತಾ ಅವನ ಕೊಲ್ಲಲು ಅವನ ಕೂತಿಗೆ ಕೈ ಹಾಕಿತು. ಯೋಧರೇ ಕಾಪಾಡು, ಅಯ್ಯ ನನ್ನನ್ನು ಕೊಲ್ಲಬೇಡ, ನನ್ನ ಮೇಲೆ ಕರುಣೆ ತೋರಿಸು ಅಂತ ನನ್ನ ಬೇಡಿಕೊಂಡ. ನಾನು ಅಯ್ಯನೂ ಅಲ್ಲ, ದೇವರು ಮನುಷ್ಯನೂ ಅಲ್ಲ, ನನ್ನಲ್ಲಿ ಕರುಣೆ ಇಲ್ಲ, ಇರಲು ಸಾಧ್ಯವೂ ಇಲ್ಲ, ನಿನ್ನನ್ನು ಸೀಡಿ ತಿಂದು ಆಗುತ್ತೇನೆ ಎಂದು ಕತ್ತು ನಿಲ್ಲಿಸತಕ್ಕಂಥ ಅಂತ ಮೃದು ಸ್ವಭಾವದ ವರ್ತಕ ಅಂದ್ರೆ ಒಬ್ಬ ವ್ಯಾಪಾರದಿಂದ ಒಬ್ಬ ಮೃದು ಸ್ವಭಾವವನ್ನು ಹೊಂದಿರ್ತಕ್ಕಂಥವನು ಆಗಿದ್ದ ವರ್ತಕ. ವ್ಯಾಪಾರದಿಂದ ಅವನ ಹೆಸರು ಏನು ಅಂತ ಮುಂದೆ ಗೊತ್ತಾಗುತ್ತೆ. ಅವನು ಧರ್ಮವಂತ ಅಂದ್ರೇನು? ಧರ್ಮದ ರೀತಿಯಲ್ಲಿ ತನ್ನ ಜೀವನ ಶೈಲಿಯನ್ನ ನಡೆಸ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಯಾರೋ ಆ ವ್ಯಾಪಾರಸ್ಥನಿಗೆ 3 ಜನ ಹೆಣ್ಣುಮಕ್ಕಳಿದ್ರು. ಅವನಿಗೆ 3 ಹೆಣ್ಣುಮಕ್ಕಳಿದ್ರು. ಹಿರಿಯರಾದ 2 ಬೆಂಕು ಬಡಿವಾರ ಹುಡುಗಿ. 2 ಹುಡುಗಿಯರು ಫ್ಯಾಷನ್ ಮಾಡ್ಕೊಳ್ತಾ ಬಡಿವಾರ ಮಾಡ್ಕೊಳ್ತಾ ಆರಾಮಾಗಿ ಜೀವನವನ್ನು ಸಾಗಿಸ್ತಾ ಇದ್ರು. ಅಪ್ಪ ಒಳ್ಳೆ ಧನವಂತ ಆಗಿದ್ದ. ಧನವಂತ ಅಂದ್ರೆ ಹಣವಂತ ಆಗಿದ್ದ. ಸಾಕಷ್ಟು ದುಡ್ಡು ಅವನಲ್ಲಿತ್ತು. ಮಕ್ಕಳಿಗೆ ಯಾವುದೇ ಕೊರತೆ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಫ್ಯಾಷನ್ ಯುಗದಲ್ಲಿ ಇರ್ತಾ ಇದ್ರು. ಫ್ಯಾಷನ್ ಪಾರ್ಟಿ ಗೆಳೆಯರೆಂದರೆ ಪಂಚಪ್ರಾಣ. ಅವ್ರಿಗೆ ಯಾವಾಗ ಫ್ಯಾಷನ್ ಪಡೆದಾಗಬೇಕು, ಇಲ್ಲ ಪಾರ್ಟಿ ಹೋಗಿರ್ಬೇಕು, ಗೆಳೆಯರ ಜೊತೆ ಅಲ್ಲಿ ಇಲ್ಲಿ ತಿರುಗಾಡ್ತಕ್ಕಂಥ ಕೆಲಸವನ್ನ ಹಿರಿಯ ಹುಡುಗಿಯರು ಮಾಡ್ತಾ ಇದ್ರು. ತಂದೆ ಶ್ರೀಮಂತ ವರ್ತಕನಾಗಿದ್ದರಿಂದ ತೊಂದರೆ ಆಗಿಲ್ಲ. ತಂದೆ ಬಹಳ ಶ್ರೀಮಂತ ಆಗಿದ್ದ. ಹಾಗಾಗಿ ಈ ಬಿಲ್ಕು ಬಿಡಿವಾರಕ್ಕೆ ಯಾವುದೇ ಸಮಸ್ಯೆ ಉಂಟಾಗಿಲ್ಲ. 3ನೇ ಹುಡುಗಿ ತಂದೆ ಅಷ್ಟೇ ಮೃದು ಸ್ವಭಾವಗಳಾಗಿದ್ದರು. ಆದರೆ 3ನೇ ಹುಡುಗಿ ಮಾತ್ರ ಮೃದು ಸ್ವಭಾವದ ತಂದೆ ತರ ಒಳ್ಳೆಯ ಗುಣವನ್ನು ಹೊಂದಿದ್ದು, ಧರ್ಮವಂತೆ ಆಗಿತ್ತು. ಅವಳು ನೋಡೋದಕ್ಕೆ ಸುಂದರಿಯಾಗಿತ್ತು. ಹಾಗಾಗಿ ಅವರಿಗೆ ಫ್ಯಾಷನ್ ಮಾಡ್ತಕ್ಕಂಥದ್ದು ಅಥವಾ ಇನ್ನಿತರ ಯಾವುದೇ ಗುಣಗಳು ಅವರಿಗೆ ಇರಲಿಲ್ಲ. ಹಾಗೆ ತಂದೆ ನೆಮ್ಮದಿ ಮುಖ್ಯವಾಗಿತ್ತು. ನನ್ನ ತಂದೆ ಚೆನ್ನಾಗಿರಬೇಕು, ನನ್ನ ತಂದೆ ತಾಯಿ ಚೆನ್ನಾಗಿರಬೇಕು ಇರ್ತಕ್ಕಂಥ ಅಭಿಪ್ರಾಯವನ್ನು ಹೊಂದಿದ್ರು. ರೂಪವತಿಯಾಗಿದ್ದ ಆಕೆಯನ್ನು ಎಲ್ಲರೂ ಸುಂದರಿ ಎಂದೇ ಕರೆಯುತ್ತಿದ್ರು. ಅವಳ ಹೆಸರೇ ಸುಂದರಿ ಅಂತ ಇಟ್ಟಿತ್ತು. ಅವಳು ನೋಡಲು ಬಹಳ ಸುಂದರವಾಗಿರೋದ್ರಿಂದ ಅವಳು ಸುಂದರಿ ಅಂತಲೇ ಕರೀತಾರೆ. ಹೀಗಿದ್ದಾಗ ವರ್ತಕನ ಕಷ್ಟಗಳು ಶುರುವಾದವು. ವರ್ತಕನ ಕಷ್ಟಗಳು ಆರಂಭ ಆಗ್ತವೆ. ಅವನ ವ್ಯಾಪಾರ ಕುಸಿತು. ವ್ಯಾಪಾರದಲ್ಲಿ ಅಲ್ಲೋಲ ಕಲ್ಲೋಲಾಯ್ತು. ಎಲ್ಲ ಲಾಸಾತ ಬಂತು. ಅವನಿಗಿರ್ತಕ್ಕ ಎಲ್ಲ ಸಮಸ್ಯೆಗಳು ಅವತ್ತಿಂದ ಶುರು ಆಗ್ತವೆ. ಬರಬೇಕಾಗಿದ್ದ ಹಣಗಳಿಂದ ಸಾಲ ಕೊಟ್ಟಿರ್ತಕ್ಕಂಥ ಸಾಲಗಾರರು ಯಾರೂ ಕೂಡ ಹಣವನ್ನು ವಾಪಸ್ ಕೊಡಲಿಲ್ಲ. ಎಲ್ಲ ಕೈಕೊಟ್ಟು ಹೊಡೆದು ಸರಕುಗಳನ್ನು ತರಲು ದೂರ ದೇಶಕ್ಕೆ ಪ್ರಯಾಣಿಸಿದ್ದ ಆಟಗಳಿಲ್ಲ. ಬೇರೆ ದೇಶದಿಂದ ಇವನಿಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳನ್ನ ತರಿಸ್ತಕ್ಕಂಥ ಕೆಲಸ ಮಾಡಿದ್ದ. ಹೋಗಿರ್ತಕ್ಕಂಥ ಹಣ ವಾಪಸ್ ಬರಲಿಲ್ಲ. ಅಲ್ಲಿಯೂ ಕೂಡ ಇವರಿಗೆ ಲಾಸ್ ಆಯಿತು. ಅವನ ಸಾಲಗಳು ಅವನನ್ನು ಬಾಧಿಸತೊಡಗಿದವು. ಅವ್ರು ಮಾಡಿರ್ತಕ್ಕಂಥ ಸಾಲ ಒಂದ್ರ ಮೇಲೆ ಒಂದು ಇವನನ್ನ ತಿಂತಾ ಇತ್ತು, ಕಾಡ್ತಾ ಇತ್ತು. ಹಾಗಾಗಿ ಅದೇ ತರದಲ್ಲಿ ಇವನು ಜೀವನವನ್ನ ಸಾಗಿಸ್ತಕ್ಕಂಥ ಪರಿಸ್ಥಿತಿ ಅವನಿಗೆ ಉಂಟಾಯಿತು. ಇದ್ದ ಬದ್ದ ಸ್ಥಿರ ಆಸ್ತಿ ಅಂತ ಹೇಳಿದ್ರೆ ಶಾಶ್ವತವಾಗಿರ್ತಕ್ಕಂಥ ಆಸ್ತಿಗಳನ್ನ ಸ್ಥಿರ ಆಸ್ತಿ ಶಾಶ್ವತವಾಗಿರ್ತಕ್ಕಂಥದ್ದು ಯಾವ್ಯಾವು? ಅವನ ಮನೆ, ಹೊಲ, ತೋಟ, ಆಮೇಲೆ ಪರ್ಮನೆಂಟ್ ಇರ್ತಕ್ಕಂಥ ಎಲ್ಲ ಆಸ್ತಿಗಳನ್ನ ಮಾರಾಟ ಮಾಡಿದ. ಚಲಾಸ್ತಿ ಅಂದ್ರೆ ಚಲಿಸ್ತಕ್ಕಂಥದ್ದು. ಕಾರು, ಬೈಕು ಇವನ್ನೂ ಕೂಡ ಮಾರಾಟ ಮಾಡಿ ಸಾಲವನ್ನು ತೀರಿಸ್ತಾ ತನ್ನ ಇದುವರೆಗೆ ಸಂಪಾದನೆ ಮಾಡಿರ್ತಕ್ಕಂಥ ಎಲ್ಲ ಸಂಪತ್ತು ಸರ್ವನಾಶ ಆಗಿ ಆಗಿದೆ. ಉಳಿದ ಪುಟ್ಟ ಮಕ್ಕಳಲ್ಲಿ ಹಳ್ಳಿಯ ಕಡೆಗೆ ಒಂದು ಮನೆ ಕೊಂಡು ತನ್ನ ಹೆಣ್ಣು ಮಕ್ಕಳನ್ನು ಕರೆದಿರ್ತಾನೆ. ಎಲ್ಲ ಆಸ್ತಿಗಳನ್ನೆಲ್ಲ ಮಾರಾಟ ಮಾಡಿದ್ಮೇಲೆ ಅವನು ಸ್ವಲ್ಪ ದುಡ್ಡು ಉಳಿತು. ಆ ದುಡ್ಡಲ್ಲಿ ಅವನ ಊರಿಗೆ ಹೋಗಿ ಒಂದು ಮನೆಯನ್ನ ಕೊಂಡ್ಕೊಂಡ. ಮನೆ ಕೊಂಡ್ಕೊಂಡ್ಮೇಲೆ ನಾವೆಲ್ಲ 3 ಮಕ್ಕಳನ್ನ ಈ ರೀತಿ ಹೇಳ್ತಾರಂತೆ. ಮತ್ತೆ ನನ್ನ ಸ್ಥಿತಿ ನಿಮಗೆ ಈಗಾಗಲೇ ತಿಳಿದಿದೆ. ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತು. ಸಾಲಗಾರನಾಗಿ ಇರ್ತಕ್ಕಂಥ ಎಲ್ಲ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾಡಿ ನನ್ನ ಸಾಲವನ್ನು ತೀರಿಸತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ನಾವಿನ್ನು ನಗರದಲ್ಲಿ ವಾಸಿಸುವುದು ಕಷ್ಟ. ನಗರ ಪ್ರದೇಶದಲ್ಲಿ ವಾಸ ಮಾಡಬೇಕು ಅಂದ್ರೆ ಸಾಕಷ್ಟು ಖರ್ಚಾಗ್ತವೆ, ಸಾಕಷ್ಟು ದುಡ್ಡೆಲ್ಲ ಬೇಕಾಗುತ್ತೆ. ಆದ್ರಿಂದ ನಮಗೆ ಈ ನಗರ ಪ್ರದೇಶದಲ್ಲಿ ವಾಸ ಮಾಡೋದಕ್ಕೆ ಆಗೋದಿಲ್ಲ. ನಾವು ನಗರದಲ್ಲಿ ವಾಸಿಸುವುದು ಕಷ್ಟ. ಆದ್ರಿಂದ ಹಳ್ಳಿಗೆ ಹೋಗಬೇಕಾಗಿದೆ ಅಂತ
ಕಾರಣದಿಂದ ನಾವೆಲ್ಲರೂ ಕೂಡ ಹೋಗಿ ಹಳ್ಳಿಯಲ್ಲಿ ಸರಳವಾಗಿರ್ತಕ್ಕಂಥ ಜೀವನವನ್ನು ಮಾಡೋಣ ಅಂತ ಹೇಳಿದ್ರು. ಮಾಡಿ ಈ ಮೂರು ಮಕ್ಕಳು ಕೂಡ ನನಗೆ ಸಹಕಾರವನ್ನು ಕೊಡಬೇಕು, ನಂತರನೇ ಸರಳವಾಗಿರ್ತಕ್ಕಂಥ ಜೀವನವನ್ನು ಮಾಡೋದಕ್ಕೆ ಸಿದ್ಧರಾಗಬೇಕು ತಂದೆ ಹೇಳ್ತಾರೆ. ಏನಂತ ಹೇಳಿದ್ರೆ, ಮಕ್ಕಳೇ, ನನ್ನ ಸ್ಥಿತಿ ನಿಮಗೆ ಈಗಾಗಲಿದೆ. ನಾವಿನ್ನು ನಗರದಲ್ಲಿ ವಾಸಿಸುವುದು ಕಷ್ಟ, ಆದ್ದರಿಂದ ಹಳ್ಳಿಗೆ ಹೋಗಬೇಕಾಗಿದೆ, ದಯಮಾಡಿ ಸಹಕರಿಸಿ ಎಂದು ಮೊದಲ ಇಬ್ಬರು ಹುಡುಗಿಯರಿಗೆ ಆಗಕ್ಕಾಗುತ್ತು, ಅವರಿಗೆ ಸಹಿಸಿಕೊಳ್ಳೋದಕ್ಕಾಗಲ್ಲ. ಯಾಕೆಂದ್ರೆ ಇದುವರೆಗೆ ನಗರ ಪ್ರದೇಶದಲ್ಲಿ ಹೊಂದಿಕೊಂಡಿದ್ರು, ಬಿಂಕು ಬಿಂಗಾರ ಮಾಡ್ಕೊಂಡು ಪಾರ್ಟಿ ಅಂತ ಮಾಡ್ಕೊಂಡು ಗೆಳೆಯರಿಗೆ ಸುಮ್ಮನೆ ನಗರವನ್ನು ಸುತ್ತಕ್ಕಂಥದ್ದು, ಸಿಕ್ಕಾಪಟ್ಟೆ ಖರ್ಚು ಮಾಡತಕ್ಕಂಥದ್ದು, ಹೊರಗಡೆ ತಿರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಆದ್ರೆ ಹಳ್ಳಿಗಳಿಗೆಲ್ಲ ಸಿಗಲ್ಲ ಅಂತೇಳಿ ಅವರಲ್ಲಿ ಆಲೋಚನೆ ಶುರು ಆಯಿತು. ಅದಕ್ಕೆ ಅವರಿಗೆ ಆಗತ್ತ ನಿರಾಸೆ ಆಯಿತು. ಮೊದಲು ತಾವು ಹಳ್ಳಿಗೆ ಸುತ್ತಾರ ಒಂದು ಆಡಿದ್ರು, ನಾವು ಹಳ್ಳಿ ಬರೋದೇ ಇಲ್ಲ, ನಾವು ಟೌನಲ್ಲೇ ಇರ್ತೀವಿ, ಇಲ್ಲೇ ಸಾಕ್ತೀವಿ, ನೀವು ಬೇಕಾಗಿ ಹೋಗು, ನಾನು ಬರೋದೇ ಇರ್ತಕ್ಕಂಥ ರೂಪದಲ್ಲಿ ತಂದೆ ಜೊತೆಗೆ ವಾದವನ್ನು ಮಾಡ್ತಾ ಆಟವನ್ನು ಮಾಡ್ತಾ ಇದ್ರು. ಮೂರನೇ ಹುಡುಗಿ ಮಾತ್ರ ಹೊರಡಲು ಒಣಿಯಾಯಿತು. ಆದರೆ ಮೂರನೇ ಹುಡುಗಿ ಬಹಳ ಸರಳ ಜೀವನವನ್ನು ಮಾಡ್ತಿದ್ದು, ತಂದೆ ತರಹ ಮುಗಿಸೋದು, ಜೊತೆಗೆ ತಂದೆಯ ಜೀವನ ಬೆಳೆವಣಿಗೆ ಮುಖ್ಯ ಆಗಿತ್ತು, ತಂದೆ ನೆಮ್ಮದಿ ಮುಖ್ಯ ಆಗಿತ್ತು. ಹಾಗೆ ತಂದೆಗೆ ಸಂಪೂರ್ಣವಾದ ಸಪೋರ್ಟ್ ಅನ್ನು ಕೊಡ್ತಾ ಇದ್ರು. ಅವರು ಅಳಿಯ ಅಂದ್ರೆ ಸಿದ್ಧವತೆಯನ್ನ ಮಾಡ್ತಾರೆ. ಸಿದ್ಧವಾದವರಿಗೆ ಹೋಗಬೇಕಾದ ಅನಿವಾರ್ಯತೆಯನ್ನು ತೆಗೆದು ಮೊದಲ ಇಬ್ಬರು ಮಕ್ಕಳು ಹುಡುಕ್ತಾರೆ. ಇಬ್ಬರು ಅನಿವಾರ್ಯವಾಗಿ ನೆಲವನ್ನು ಹೋಗಬೇಕು, ಇದೇ ನಮಗೆ ಮನಸ್ಸಿಲ್ಲ, ಅನಿವಾರ್ಯವಾಗಿ ಅವರು ಹುಡುಕಂತಾರೆ, ಹೋಗಲಿಕ್ಕೆ ಹೋಗ್ತಾರೆ. ಬಡತನದಿಂದ ವರ್ತಕನಿಗೆ ಮತ್ತು ಸುಂದರಿಗೆ ಅಷ್ಟೇನು ತೊಂದರೆ ಆಗಲಿಲ್ಲ. ವರ್ತಕನಿಗೆ ಮತ್ತೆ ಅವರಿಬ್ಬರಿಗೂ ಕೂಡ ತೊಂದರೆ ಆಗಲಿಲ್ಲ. ಅವರ ಜೀವನ ಸರಳವಾಗಿತ್ತು. ಹೀಗಿದ್ದಾಗ ಒಂದು ದಿನ ವರ್ತಕನ ಅಳಿದುಳಿದ ಆಡಲು ಬರುವ ಸುದ್ದಿ ಬಂತು. ಯಾಕೆಂದ್ರೆ ಅವನು ಸರಳ ಜೀವನ ಮಾಡ್ತಾ ಇದ್ದ, ಮತ್ತೆ ಮೃದು ಸ್ವಭಾವವಾಗಿದ್ದ. ಎರಡನೇ ಮಗಳು ಕೂಡ, ಮೂರನೇ ಮಗಳು ಕೂಡ ಮೃದು ಸ್ವಭಾವವಾಗಿದ್ದು, ಅವರು ಸುಲಭವಾಗಿ ಹಳ್ಳಿಯ ಜೀವನಕ್ಕೆ ಹೊಂದಿಕೊಳ್ತಾರೆ. ಅವರಿಗೆ ಕಷ್ಟ ಆಗಲಿಲ್ಲ, ಅವರ ಜೀವನ ಸರಳವಾಗಿತ್ತು. ಅವರ ಜೀವನ ಹಾಗಾಗಿ ಈಗಿದ್ದಾಗ ಒಂದಿನ ಹೀಗೆ ಹಲವಾರು ದಿನಗಳ ಕಲಿತಕ್ಕಂಥ ಸಂದರ್ಭದಲ್ಲಿ ಒಂದಿನ ವರ್ತಕನಿಗೆ ಒಂದು ಸುದ್ದಿ ಬರುತ್ತೆ, ನಿಮ್ಮ ಹಡಗು ವಾಪಸ್ ಬರ್ತಾ ಇದೆ. ಹಡಗು ಬರುವ ಸುದ್ದಿ ಕೇಳಿಬಿಟ್ಟು ವರ್ತಕ ಹಡಗನ ಸ್ವಾಗತಿಸಿ ನಗರಿಗೆ ಓಡೋಡ್ತಾರೆ. ನನಗೆ ಇರ್ತಕ್ಕಂಥ ಸಂಕಷ್ಟ ಪರಿಹಾರ ಹಾಕಬಹುದು, ಹಡಗಲ್ಲಿರ್ತಕ್ಕಂಥ ಸಾಲಗಳು ವಾಪಸ್ ಬರಬಹುದು, ಅದರಿಂದ ನಾನು ಸಾಲಗಳನ್ನು ತೀರಿಸಬಹುದು ಬರ್ತಾನೆ. ಹಾಗೆ ಇಬ್ಬರಿಗೆ ಬಟ್ಟೆ, ಒಡವೆ, ಅಲಂಕಾರ ವಸ್ತುಗಳ ಪಟ್ಟಿಕೊಂಡಿದ್ದರೆ ಸುಂದರ ವಜ್ರ ತರಬೇತಿ ಅಪ್ಪ ತಾವೆಲ್ಲ ಮೂರು ಮಕ್ಕಳು ಕರೆದು, ಮಕ್ಕಳ ನನಗೆ ಊರಿಗೆ ಹೋಗ್ತೀನಿ, ನಿಮ್ಗೆ ಏನ್ ಬೇಕು ಏನ್ ತರ ಅಂತ ಕೇಳಿದಾಗ ಆ ಹಿರಿಯ ಇಬ್ರು ಮಕ್ಕಳು ನನಗೆ ಬಟ್ಟೆ ತಪ್ಪ, ನನಗೆ ಒಡವೆ ತಪ್ಪ, ನನಗೆ ಅಲಂಕಾರವಾಗಿ ಈ ರೀತಿಯ ವಸ್ತುಗಳು ಬೇಕು ತಗೊಂಡು ಅಂತ ಲೀಸ್ಟ್ ಕೊಟ್ರೆ, ಚಿಕ್ಕ ಮಗಳು ಒಂದು ಗುಲಾಬಿ ಮಂಚಲಂತ ಸಾಕ್ತಿದೆ ಅಂತೇಳಿ ಅವರು ಸರಳ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅವರು ನುಡಿತಾರೆ. ತಂದೆ ನಗರ ಪ್ರದೇಶಕ್ಕೆ ಹೊರಟಿರ್ತಾನೆ. ವರ್ತಕ ಅಡಗಿದ ಆದರೆ ಅಡಗೆ ಕಾದಂತಾನೆ. ಆ ಅಡಗನು ಕೂಡ ಇವನ ದುರದೃಷ್ಟವನ್ನು ಗೊತ್ತಿಲ್ಲ, ಅಡಗು ಕೂಡ ವಾಪಸ್ ಕೊಡಲಿಲ್ಲ. ಹಾಗಾಗಿ ಅವನಿಗೆ ಮತ್ತು ನಿರಾಶನಾಗಿ ಎಳೆಗೆ ಹೊರಟ. ಅವನಿಗೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೊರಟ. ಗಾಳಿಗೆ ಕಾಸಿಲ್ಲದೆ ನಡೆದುಕೊಂಡು ದಟ್ಟ ಅರಣ್ಯದಲ್ಲಿ ಸಾಕಿದ್ದ. ಕಾಡಿಗೆ ಹೋಗಲಿಕ್ಕೆ ಗಾಳಿ ಕೊಡಲಿಕ್ಕೆ ಇನ್ನೂ ಕೂಡ ಇದೆ. ಕಾಡಲ್ಲಿ ನಡೆದುಕೊಳ್ತಾ ಇತ್ತು. ಒತ್ತು ನೆತ್ತಿಗೆ ಇತ್ತು. ಮಧ್ಯಾಹ್ನ ಬಿಸಿಲು ಸಾಕಷ್ಟು ಬಿಸಿಲಿತ್ತು. ಆ ಬಿಸಿಲಲ್ಲಿ ನಡೆದುಕೊಳ್ಳೋದು ಕೂಡ ಕಷ್ಟ ಆಯಿತು. ನಿಂತಿದ್ದಂತೆ ಕಾಡಿನ ಭೂಮಿಗೆ ಬಂದರೆ ಗೋಚರಿಸಿತು. ಹೋಗ್ತಾ ಹೋದನೆ ಅಂತ ಕಾಡಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಬಂಗಲೆ ಇತ್ತು. ಆ ಬಂಗಲೆಯನ್ನ ನೋಡಿದ ಖುಷಿ ಆಯಿತು. ಅದೊಂದು ಮನೋಹರ ಅರಮನೆ, ನೋಡೋದಕ್ಕೆ ಸೊಗಸಾಗಿರ್ತಕ್ಕಂಥ ಒಂದು ಅರಮನೆ ಅಲ್ಲಿತ್ತು. ಅದು ನಿರ್ಜನವಾಗಿತ್ತು, ನಿರ್ಜನ ಪ್ರದೇಶ. ನಿರ್ಜನ ಅಂದ್ರೆ ಯಾರೂ ಇಲ್ಲದೇ ಇರತಕ್ಕಂಥ, ಜನದಟ್ಟಣೆ ಇಲ್ಲದೇ ಇರತಕ್ಕಂಥ, ಜನ ದಟ್ಟಣೆ ಇಲ್ಲದೇ ಇರತಕ್ಕಂಥ ಆ ಅರಮನೆ ಹೋಗ್ತಾರೆ. ಅದು ನಿರ್ಜನ ಪ್ರದೇಶವಾಗಿತ್ತು. ಮೌನವಾಗಿತ್ತು. ಅಂಜಿಕೆಯ
ನಿರ್ಜನ ಪ್ರದೇಶವಾಗಿತ್ತು. ಜೊತೆಗೆ ಆ ದೇಶದ ಏನು ಕೂಡ ಇರಲಿಲ್ಲ, ನಿರ್ಜನ ಪ್ರದೇಶವಾಗಿತ್ತು, ಮೌನವಾಗಿತ್ತು. ಅಂಜಿಕೆಯಿಂದ ಎಲ್ಲವನ್ನು ನೋಡುತ್ತಾ ಸಾಗಿದ ಅವರು ಕೂಡ ಇಲ್ಲಿ ಭಕ್ಷ್ಯ ಭೋಜ್ಯಗಳಾಯಿತು. ಇದಕ್ಕಿಂತ ಅಂಜಿಕೆಯಿಂದ ಯಾರು ಏನಂತ ಅಂತೇಳಿ ನಿಧಾನವಾಗಿ ಒಳಗಡೆ ಹೋಗ್ತಾನೆ. ಆ ದೊಡ್ಡ ಕೋಳಿ ಇಲ್ಲಿ ಭಕ್ಷ್ಯ ಭೋಜ್ಯಗಳನ್ನ ಊಟ ಮಾಡೋದಕ್ಕೆ ಒಳ್ಳೊಳ್ಳೆ ಊಟಗಳು, ಸಾಕಷ್ಟು ತಿಂಡಿಗಳು ಆಗಿದ್ದು ಅವನಿಗಾಗಲೇ ಅದು ವಾಪಸ್ ಬರದೇ ಬರುತ್ತೆ. ಊಟ ಮಾಡೋದಕ್ಕೂ ದುಡ್ಡಿಲ್ಲ, ಗಾಳಿ ಹೋಗೋದಕ್ಕೂ ದುಡ್ಡಿಲ್ಲ. ಹಾಗೆ ನಡ್ಕೊಂಡಿದ್ದ ಅವನ್ನೆಲ್ಲರೂ ಬಹಳ ಖುಷಿ ಆಯಿತು. ಹಾಗಾಗಿ ಬಂದು ಭೋಜನ ಸವಿಯುವ ಚೆನ್ನಾಗಿ ಊಟ ಮಾಡೋದು ಎಲ್ಲರೂ ಬರ ಬಂದ. ಪುಷ್ಪವನದ ಗುಲಾಬಿಗಳ ಹೊರಗಡೆ ಬರ್ತಾನೆ. ಒಂದು ಮನ ಇತ್ತು, ಗುಲಾಬಿಯ ತೋಟ ಇತ್ತು. ಅಲ್ಲೂ ಈ ಗುಲಾಬಿಗಳನ್ನು ನೋಡಿದ ತನ್ನ ಮನ ಸುಂದರಿಯಾಗಿ ಒಂದು ಗೊಂಚಲು ಕಿತ್ಕೊಂಡ. ಮತ್ತು ಹೋಗ್ತಾನೆ. ಆ ಹೂವನ್ನು ನೋಡಿ ತನ್ನ ಚಿಕ್ಕ ಮಕ್ಕಳು ಹೇಳಿರ್ತಕ್ಕಂಥ ಚಿಕ್ಕ ಮಕ್ಕಳು ಹೇಳಿರ್ತಕ್ಕಂಥ ಆ ಹೂವು ನೆನಪಿ ಬಂದು ಒಂದು ಗೊಂಚಲನ್ನು ಕಿತ್ಕೊಂಡ. ಇದ್ದಂತೆ ಕಿವಿಲು ಹೊಡೆದಂತ ಶಬ್ದ ಹೂ ಕಿತ್ಕೊಂತಾನೆ. ಅಲ್ಲಿ ಹಾ ಅಂತ ಶಬ್ದ ಆಗ್ತದೆ. ಭೀಕರ ಮೃಗ ಒಂದು ಉಗ್ರ ಶಬ್ದದಿಂದ ಗರ್ಜಿಸುತ್ತ ಅವನ ಕೊಲ್ಲಲು ಅವನ ಕುತ್ತಿಗೆ ಕೈಯಾಗಿತ್ತು. ಭೀಕರ ದೊಡ್ಡದಾದಂತಹ ಒಂದು ಮೃಗ ಪ್ರಾಣಿ ಬಂತು. ಶಬ್ದ ಸಿಕ್ಕಾಪಟ್ಟೆ ಶಬ್ದವನ್ನು ಮಾಡಿತು. ಅವನ ಕುತ್ತಿಗೆ ಕೈಯಾಗಿ ಸಾಯಿಸುತ್ತಾನೆ. ಅಯ್ಯೋ ದೇವರೇ ಕಾಪಾಡು, ಅಯ್ಯ ನನ್ನ ಕೊಲ್ಬೇಡ, ನನ್ನ ಮೇಲೆ ಕರುಣೆ ತೋರು ಎಂದು ವರ್ತಕ ಜೋರಾಗಿ ಆ ಮೃಗವನ್ನ ಬೇಡಿಕೊಡ್ತಾನೆ. ಅಯ್ಯೋ ದೇವರೇ ಕಾಪಾಡು, ಏನು ಮಾಡಬೇಡ, ಕೊಲ್ಬೇಡ, ಸಾಯಿಸಬೇಡ, ನನ್ನ ಮೇಲೆ ಏನಾದರೂ ಕರುಣೆ ತೋರಿಸು ಅಂತ ಹೇಳಿದಾಗ ಆ ಪ್ರಾಣಿ ಹೇಳುತ್ತೆ, ನಾವು ಏನೂ ಅಲ್ಲ, ದೇವರು ಅಲ್ಲ, ಮನುಷ್ಯನೂ ಅಲ್ಲ, ನನ್ನಲ್ಲಿ ಕರುಣೆ ಇಲ್ಲ, ಇರಲು ಸಾಧ್ಯವೂ ಇಲ್ಲ, ನಿನ್ನನ್ನು ಸೀಳಿ ತಿಂದು ಆಗ್ತಾನೆ ಎಂದು ಕತ್ತರಿಸಬೇಕು. ನಾನು ಅಯ್ಯ ಮನುಷ್ಯನೂ ಅಲ್ಲ, ದೇವರೂ ಅಲ್ಲ, ಮನುಷ್ಯನೂ ಅಲ್ಲ, ಸ್ವಾಮಿನೂ ಅಲ್ಲ, ನನ್ನಲ್ಲಿ ಕರುಣೆ ಅನುಕಂಪ ಇರ್ತಕ್ಕಂಥ ವಿಚಾರಕ್ಕೆ ಆಸ್ಪದನೇ ಇಲ್ಲ. ಹಾಗಾಗಿ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ, ನನ್ನ ಕರುಣೆ ಇರೋದಕ್ಕೆ ಸಾಧ್ಯವೂ ಇಲ್ಲ, ನಿನ್ನನ್ನು ಸೀಳಿ ಹೋಗುವುದು, ನಿನ್ನ ಹೊಟ್ಟೆ ಇರ್ತಕ್ಕಂಥ ಮಾಂಸವನ್ನು ತಿನ್ನುತ್ತೀನಿ ಅಂತೇಳಿ ಕುತ್ತಿಗೆಯನ್ನು ಇಷ್ಟಕ್ಕೆ ಸಮೀಪಕ್ಕೆ ಬಂದಿರುತ್ತೆ. ಕೊಲ್ಬೇಡ, ನನ್ನ ಮಗಳಿಗಾಗಿ ಒಂದು ಗೊಂಚಲು ಗುಲಾಬಿ ತಂದುಕೊಟ್ಟಿದ್ದು ಅಪರಾಧವೇ ಎಂದ. ನನ್ನ ಕೊಲ್ಬೇಡ, ನಾನು ನನ್ನ ಮಗಳ ಬೇಡಿಕೆ ಇದ್ದೆ, ಒಂದು ಗುಲಾಬಿ ಗೊಂಚಲು ತೆಗೆದುಕೊಂಡಿದ್ದು ದೊಡ್ಡ ಅಪರಾಧನ ತಪ್ಪ ಅಂತೇಳಿ ಆ ಪ್ರಾಣಿಯನ್ನ ಪ್ರಶ್ನೆ ಮಾಡ್ತಾರೆ. ತಿಂದಿದ್ದಿ, ತೇಗಿದ್ದಿ, ಗುಲಾಬಿ ಕಿತ್ತಿದ್ದಿ ಎಂದು ಮೃಗ ಶಕ್ತಿಯಿಂದ ಅಪ್ಪರಿಸಿ, ಕೇಳು, ನಿನ್ನ ಬದಲಾಗಿ ನಿನ್ನ ಮುದ್ದು ಮಗನನ್ನು ತಂದು ಕೊಟ್ಟರೆ ನಿನ್ನ ಬಿಡುವುದಿಲ್ಲ, ನೀನು ತಪ್ಪಿಸಿಕೊಳ್ಳಲಾರೆ, ಈ ಬುಟ್ಟಿ ತೆಗೆದುಕೋ, ಇದರೊಂದಿಗೆ ಹೋಗು, ನಾಳೆ ಸಂಜೆ ಒಳಗೆ ನಿನ್ನ ಮಗಳನ್ನು ಕರೆತರದಿದ್ದರೆ ನಿನ್ನನ್ನು ನಿನ್ನ ಮಗಳನ್ನು ಒಟ್ಟಿಗೆ ಕೊಡಿಸ್ತೇನೆ ಎಂದು. ತಿಂದಿದ್ದಿ ಕೇಳಿದ್ದೀಯ, ಬರೀ ಏನ್ ಮಾಡಿಲ್ಲ, ಸುಳ್ಳು ಹೇಳ್ತೀಯಾ, ಒಳಗಡೆ ಹೋಗಿ ಭಕ್ಷ್ಯ ಭೋಜನಗಳನ್ನೆಲ್ಲ ತಿನ್ಕೊಂಡು ಕೇಳಕ್ಕೆ ಬರದೆ ಭರ್ಜರಿ ಊಟ ಮಾಡಿ ಸುಳ್ಳು ಬೇರೆ ಹೇಳ್ತೀಯ, ಅದು ಅಲ್ಲದೆ ನನ್ನ ಕೊಡಲಿರ್ತಕ್ಕಂಥ ಗುಲಾಬಿ ಬೇರೆ ತಿಂತೀಯ ಎಂದು ಮೃಗ ಸಿಟ್ಟಿನಿಂದ ಅಬ್ಬರಸ್ತೆ ಹೇಳುತ್ತೆ. ಕೇಳೋ, ನಿನ್ನ ಬದಲಾಗಿ ನಿನ್ನ ಮುದ್ದು ಮಗಳನ್ನು ತಂದು ಕೊಟ್ಟರೆ ನಿನ್ನ ಕೊಡಲಿಲ್ಲ, ನೀನು ಬದುಕಬೇಕು ಅಂತ ಆಸೆ ಇರ್ತದ, ಹಾಗಾಗಿ ಬದುಕಿಲ್ಲ. ಆದರೆ ಒಂದು ಕಂಡಿದ್ದೇನೋ, ನೀನು ಸುಂದರಿಯಾಗಿರ್ತಕ್ಕಂಥ ನಿನ್ನ ಮಗಳನ್ನ ತನ್ನಲ್ಲಿ ಒಪ್ಪಿಸಬೇಕು, ನೀನು ತಪ್ಪಿಸಿಕೊಳ್ಳಾರೆ, ನೀನು ಬಿಡ್ತೀನಿ, ಯಾವುದೇ ಕಾರಣಕ್ಕೂ ನನಗೆ ತಪ್ಪಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಈ ಬುಟ್ಟಿ ತೆಗೆದುಕೋ, ಒಂದಲ್ಲ ಬಂಚನಲ್ಲ, ಇಡೀ ಬುಟ್ಟಿಯನ್ನು ತೆಗೆದುಕೊಂಡು ಹೋಗು, ಇದರೊಂದಿಗೆ ಹೋಗು, ನಾಳೆ ಸಂಜೆ ಒಳಗೆ ನಿನ್ನ ಮಗಳನ್ನು ಕರೆತರದಿದ್ದರೆ ನಿನ್ನನ್ನು ನಿನ್ನ ಮಗಳನ್ನು ಒಟ್ಟಿಗೆ ಮುಗಿಸ್ತೀನಿ. ನಾಳೆ ಸಾಯಂಕಾಲ 6 ನೀನು ಏನಾದರೂ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಿನ್ನ ಮಗಳನ್ನು ಸಂಪೂರ್ಣವಾಗಿ ಪ್ರಾಣವನ್ನು ನೆನೆಸತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳುತ್ತೆ. ಪ್ರಾಣ ಉಳಿಯಿತೆಂದು ಸಮಾಧಾನ ಮಾಡಿ ಬುಟ್ಟಿಯೊಂದಿಗೆ ತನ್ನ ಮನೆಗೆ ಹೋಗಿದ್ದ, ತನ್ನ ಮಗಳನ್ನು ಕರೆದು ಮಗನ ಬಗ್ಗೆ ತಿಳಿಸಿದ. ಹಿರಿಯರಿಬ್ಬರು ಅರಣ್ಯಕ್ಕೆ ಹೋಗಲು ಹೋಗಿಲ್ಲ. ಚಿಕ್ಕ ಮಗಳು ಸುಂದರಿ ಮಾತ್ರ ನಾನು ಓದ್ತೇನೆ ಎಂದು ಸುಂದರಿಯನ್ನು ಕಡೆಯನ್ನು ಬಿಟ್ಟು ವರ್ತಕ ಭಾರವಾದ ಹೃದಯದೊಂದಿಗೆ
ಈಗ ಹೊರಗಡೆ ಬಂದ. ಬೀಸಬನ್ನಿಯನ್ನು ಕಟ್ಕೊಂಡ್ರೆ 1000 ವರ್ಷ ಆಯಸ್ಸು ಹೊರಗಡೆ ಬರ್ತಾನೆ. ತನ್ನ ಮತನ ಕರೆದ ಈ ವಿಚಾರವನ್ನೆಲ್ಲ ಹೇಳ್ತಾನೆ. ಆದ್ರೆ ಬಿಂದು ಬಡಿವಾರ ಮಾಡ್ಕೊಂಡಿದ್ದೆ ಬಿಂದು ಮಾತ್ರ ಅದು ಹೋಗ್ತಿಲ್ಲ. ಚಿಕ್ಕ ಮಗಳು ಸುಂದರಿ ಮಾತ್ರ ನಾನ್ ಕಾಡಬೇಕು ನನ್ನ ಮಾತು ಹೇಳಿದ್ರು. ಸುಂದರಿಯನ್ನು ಕಾಡಲಿಕ್ಕೆ ತಂದುಬಿಟ್ಟ. ವರ್ತಕ ಭಾರವಾದಂತ ಊರಿಗೆ ಹೋಗಿ ಮೃಗ ತನ್ನ ಮಗನ್ನ ಮೃಗರ ಬಳಸಬೇಕಾದಂತ ಪರಿಸ್ಥಿತಿ ಬೇಕು ಬರುತ್ತಲ್ಲ ಅಂತ ಹೇಳಿ ಭಾರವಾದ ಹೃದಯದಿಂದ, ನೋವಿನಿಂದ, ಸಂಕಟದಿಂದ ಮನೆ ಕಡೆಗೆ ಹೋಗ್ತಾನೆ. ಬಂದು ಆ ಮೃಗ ಕೊಟ್ಟಿರ್ತಕ್ಕಂಥ ಬುತ್ತಿಯನ್ನು ತೆಗೆದುಕೊಂಡಾನೆ. ಅದರಲ್ಲಿ ವಜ್ರ, ವೈಡೂರ್ಯ, ಮುತ್ತು, ರತ್ನಗಳು ಸಾಕಷ್ಟು ಇರುತ್ತೆ. ಅವುಗಳನ್ನ ಮಾರಾಟ ಮಾಡಿ ಬಳಸ್ಕೊಂಡು ತನ್ನ ಹಿರಿಯ ಮಕ್ಕಳ ಬಿಂದು ಬಡಿವಾರದ ಮಕ್ಕಳನ್ನ ಮದುವೆ ಮಾಡಿಕೊಂಡು ಇರ್ತಾನೆ. ಇತ್ತ ಸುಂದರಿ ಭಯದಿಂದಲೇ ಯಾರನ್ನ ಪ್ರವೇಶಿಸಿದ್ದು. ಈ ಕಡೆ ಸುಂದರಿ ಬಾರನೆಯಿಂದ ಹೋದ್ರೆ ಸಿಕ್ಕಾಪಟ್ಟೆ ಭಯ ಆಯ್ತು. ಕಾಡು, ನಿರ್ಜನವಾಗಿರ್ತಕ್ಕಂಥ ಪ್ರದೇಶ, ಅಲ್ಲೆಲ್ಲ ಮೌನವಾಗಿರ್ತಕ್ಕಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಆ ಅರಣ್ಯಗಳು ಒಳಗಡೆ ಸಾಕಷ್ಟು ಭಯ ಭೀತಿಯಾಗಿದೆ. ಆ ಗೃಹದಲ್ಲಿ ಸುಂದರಿ ಹೆಚ್ಚಿನ ಪುಸ್ತಕ ಒಳಗುತ್ತಲೇ ದೊಡ್ಡ ಗ್ರಂಥಾಲಯ ಲೈಬ್ರರಿ ಇತ್ತು. ಅದು ನೋಡಿ ಖುಷಿಯಾಗಿ ಒಳಗಡೆ ಹೋಗ್ತಾಳೆ. ಸಂಗೀತದ ಇತ್ತು, ದೊಡ್ಡ ಗ್ರಂಥಾಲಯ ಇತ್ತು. ಓದು ಬರಹ ಬಹಳ ಇಷ್ಟ, ಅದು ಬಹಳ ಖುಷಿ ಇತ್ತು. ಇನ್ನು ಸ್ವಲ್ಪ ಒಳಗಡೆ ಹೋಗ್ತಾಳೆ. ಅಲ್ಲಿ ಸಂಗೀತದ ನಿನಾದ ಕೇಳ್ತಾ ಇತ್ತು. ಬಹಳ ಖುಷಿಯಾಯಿತು. ಅದನ್ನು ಆಲಿಸ್ತಾ ಹೋದು. ಆ ಮೃಗವಾದರು ಭೀಕರವಾಗಿತ್ತು. ಒಂದ್ ಕಡೆ ಸಂಗೀತ ಇತ್ತು, ಸಾಕಷ್ಟು ಪುಸ್ತಕ ಇತ್ತು. ಆದ್ರೆ ಮೃಗವನ್ನ ನೋಡ್ತಾರೆ, ಆ ಮೃಗ ಮಾತ್ರ ರೂಢಿಯಾಗಿತ್ತು, ಚಿತ್ರವಾಗಿತ್ತು. ನೋಡಿದ್ರೆ ಭಯಭೀಕರ ಆಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಅದು ನೋಡೋದಕ್ಕೆ ಹೇಗಿತ್ತು ಅಂದ್ರೆ ಕೋರೆಗಳು, ದೊಡ್ಡ ಕೋರೆಗಳಿಗೂ ಹಂದಿಯ ತರ ದೇಹ ಇತ್ತು. ತೋಳದ ಚಲನೆಯನ್ನು ಪಡೆದ ಮೃಗ ಕರ್ಕಶ ಸದ್ದು, ತೋಳಷ್ಟು ಜೋರವಾಗತಕ್ಕಂಥ ಚಲನೆಯ ಶಕ್ತಿಯನ್ನು ಹೊಂದಿತ್ತು. ಅದು ಮಾತ್ರ ಕರ್ಕಶ, ಕಿವಿಗೆ ಹೊಡ್ಕೊಂಡು ಹೋಗ್ತೀನಿ ಎನ್ನುವುದರ ಕರ್ಕಶವಾದ ಶಬ್ದ ಒಗ್ಗೂಡುವುದರೊಂದಿಗೆ ಅವಳನ್ನು ಮುಟ್ಟಿಸಿ ನೋಡ್ತಾ ಇತ್ತು. ನೀನು ಸಂತೋಷದಿಂದ ಬಂದೆಯಾ ಎಂದು ಕೇಳಿತು. ನೀನು ಬಂದ ಇಷ್ಟಪಟ್ಟು ಖುಷಿಯಿಂದ ಬಂದೋ ಅಥವಾ ನಿಮ್ಮ ಅಪ್ಪನ ರಕ್ಷಣೆ ಮಾಡುವ ಉದ್ದೇಶಕ್ಕೋಸ್ಕರ ದುಃಖದಿಂದ ಭಯದಿಂದ ಬಂದಿಯಾ? ನೀನು ಸಂತೋಷದಿಂದ ಬಂದಿಯಾ ಎಂದು ಕೇಳಿತು. ಸುಂದರಿ ಭಯದಿಂದ ಮಗಳು ಒಳ್ಳೆಯದು, ನೀವು ಒಳ್ಳೆಯವರು, ನಾನು ನಿನಗೆ ಇಷ್ಟವಾ ಎಂದು ಹೇಳಿದಂತ ಭೀಕರವಾಗಿರ್ತಕ್ಕಂಥ ಪ್ರಾಣಿ ನಾನು ಇಷ್ಟನಾ ಅಂತ ಮಾತನ್ನ ಕೇಳಿದ್ದೆ. ಸುಂದರಿಗೆ ಇನ್ನೂ ಭಯವಾಯಿತು. ಸುಂದರಿಗೆ ಇನ್ನೂ ಕೂಡ ಭಯ ಆಗುತ್ತೆ. ಪ್ರಾರಂಭವಾಯಿತು. ಅಂದರೆ ನಾನು ಸುಳ್ಳು ಹೇಳಿದರೆ ನೀನು ಕುರೂಪಿ, ಆದರೂ ನೀನು ತುಂಬ ಒಳ್ಳೆಯವರಿದ್ದೀರಿ. ನೋಡೋದಕ್ಕೆ ವಿಕೃತವಾಗಿ ಕಾಣಿಸಿದ್ದೀಯ, ಕುರೂಪಿಯಾಗಿ ಕಾಣಿಸ್ತೀಯ, ಆದರೆ ನೀನು ಒಳ್ಳೆ ಮನಸ್ಸಿನಿಂದ ಇರ್ತಕ್ಕಂಥ ಮಾತನ್ನ ಅವರು ಹೇಳ್ತಾರೆ. ನೀನು ಒಳ್ಳೆಯ ಮೃಗ, ನೀನು ಗುರುತಿಸಿ ನೀನು ಸಂತೋಷದಿಂದ ಬಂದಿ ಅಂತ ಕೇಳಿದಾಗ ಸುಂದರಿ ಭಯದಿಂದ ಹೋದಳು. ಒಳ್ಳೆಯದು, ನೀನು ಒಳ್ಳೆಯವಳು, ನಾನು ನಿನಗೆ ಇಷ್ಟವಾ ಎಂದು ಕೇಳಿದ. ಸುಂದರಿ ಇನ್ನೂ ಭಯ ಜಾಸ್ತಿ ಆಯಿತು. ಅಂದರೆ ನಾನು ಸುಳ್ಳು ಹೇಳಿದಾದರೆ ನೀನು ಕುರೂಪಿ, ನೋಡೋದಕ್ಕೆ ಕುರೂಪಿಯಾಗಿದೆಯಾ, ಚೆನ್ನಾಗಿ ಕಾಣ್ತಾ ಇಲ್ಲ, ಆದ್ರೂ ನೀನು ತುಂಬಾ ಒಳ್ಳೆಯದಿದ್ದೀಯಾ ಅಂತ ಮಾತನ್ನ ಹೇಳ್ತಾಳೆ. ನನ್ನ ಹೃದಯ ಒಳ್ಳೆಯದಿರುವುದು, ನನ್ನ ಹೃದಯ ಒಳ್ಳೆಯದಿರುವುದು, ಆದರೆ ನಾನು ಮೃಗ ಅಂದ್ರೇನು? ಪ್ರಾಣಿ, ನಾನೊಬ್ಬ ಪ್ರಾಣಿ ಅಂತ ಹೇಳುತ್ತದೆ. ನಾನು ಪ್ರಾಣಿ ಅಂತ ಹೇಳ್ತೀನಿ. ಅದಕ್ಕೆ ಸುಂದರಿ ಮೃಗ ಒಳ್ಳೆಯ ಹೃದಯ ಹೊಂದಿದ್ರು ಮೃಗದ ಆಕಾರ ಹೊಂದಿರುವುದು ಸಹಜ. ಮೃಗ ಒಳ್ಳೆಯ ಹೃದಯ ಹೊಂದಿದ್ರು ಅಂದ್ರೆ ಪ್ರಾಣಿಗಳು ಎಷ್ಟೇ ಒಳ್ಳೆಯವಾಗಿದ್ರು ಕೂಡ ನಾವು ಮನುಷ್ಯನ ಸ್ವರೂಪವನ್ನ ಅಥವಾ ಬೇರೆ ಸ್ವರೂಪವನ್ನು ಹೊಂದಲಿಕ್ಕೆ ಸಾಧ್ಯನಾ? ಇಲ್ಲ. ಒಳ್ಳೆಯದಾದ್ರೂ ಕೂಡ ಆಕಾರ ಮಾತ್ರ ಮೃಗತೆ ಆಯಿತು. ಆದರೆ ಜಗತ್ತಿನ ಅನೇಕ ಮನುಷ್ಯರು ಸುಂದರ ಆಕಾರ ಪಡೆದು ಮೃಗದ ಹೃದಯ ಹೊಂದಿರುತ್ತಾರೆ. ಆದರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಮನುಷ್ಯರು ನೋಡಲಿಕ್ಕೆ ಚೆನ್ನಾಗಿದ್ರು ಕೂಡ ಅವರು ಒಳಗಡೆ ಮನಸ್ಸು ಮಾತ್ರ ಕಠೋರವಾಗಿರುತ್ತೆ, ಅಸಹ್ಯವಾಗಿರುತ್ತೆ ಅಂತಕ್ಕಂಥ ಮಾತನ್ನ ಆಕೆ ಹೇಳ್ತಾರೆ. ಅದಕ್ಕೆ ನಾವು ಹೇಳ್ತಾರೆ, ಸುಂದರಿ ನನ್ನನ್ನು ಮದುವೆ ಆಗುವೆಯಾ ಎಂದು ಕೇಳಿದಾಗ ಸುಂದರಿ ತೊಡಗಿದರು. ಇಲ್ಲ. ಆಕೆಯ ಉತ್ತರದಿಂದ ನಿರಾಶನಾದ ಮೃಗ ನಿಟ್ಟು ಸಿಟ್ಟಿನಿಂದ ಸುತ್ತಿದೊಡನೆ ಇಡೀ ಅರಮನೆ ಹೊರಬಿಟ್ಟು ಮರುದಿನ ಸುಂದರಿಗೆ ಮೃಗ ಕಾಣಲಿಲ್ಲ.
ಏಕೆ ಬರಲಿಲ್ಲ? ಸುಂದರಿ ಕುತೂಹಲವಾಗಿತ್ತು, ಒಮ್ಮೆಮ್ಮೆ ನೋಡುವ ಇಷ್ಟವಾಗ್ತಿತ್ತು. ಅವನ ಹೊರಟು ಮಾತು, ತಿಕ್ಕಲ ನಡವಳಿಕೆ ಮನಸ್ಸಿನಲ್ಲಿ ನೋಡುತ್ತಿದ್ದವು. ಆತನ ಕಾಳಜಿಯನ್ನು ನಡೆಯಲು ಮನ ಕರೆತಿತ್ತು. ಸುಂದರಿ, ನಾನು ಮದುವೆ ಆಗ್ತೀನಿ ಅಂತೇಳಿ ಆ ಹುಡುಗ ಪುರವಾಗಿರ್ತಕ್ಕಂಥ ಪ್ರಾಣಿ ಕೇಳುತ್ತೆ. ಸುಂದರಿ ತೊದಲಿಗಳು, ಈ ಈ ಇಲ್ಲ ಇಲ್ಲ ಇಲ್ಲ, ನಾನು ಮಾತ್ರ ಮದುವೆ ಆಗಲ್ಲ. ಆಕೆಯ ಉತ್ತರದಿಂದ ನಿರಾಶನಾದ ಹುಡುಗ ನಿಟ್ಟು ಬಿಡುತ್ತೆ. ಚೆಟ್ಟಿನಿಂದ ಹುಟ್ಟಿದೊಡನೆ ಇಡೀ ಅರಮನೆ ಶಬ್ದ ಮರುದಿನ ಸುಂದರಿಗೆ ಕಾಣಲಿಲ್ಲ. ಮಾರನೇ ಕೊಡ್ತಾಳೆ, ಸುಂದರಿ ಕಾಣಲಿಲ್ಲ. ಏಕೆ ಬರಲಿಲ್ಲ? ಎಲ್ಲಿ ಹೋಗು ಈ ಪ್ರಾಣಿ ಅಂತೇಳಿ ಆಲೋಚನೆ ಮಾಡಿಕೊಂಡು ಸುಂದರಿಗೆ ಕುತೂಹಲ, ಆಸಕ್ತಿ ಉಂಟಾಗಿದೆ. ಒಮ್ಮೆ ನೋಡುವ ಇಷ್ಟವಾಗ್ತದೆ, ಒಮ್ಮೆ ಅದು ನೋಡಬೇಕು, ಅದರಲ್ಲಿ ಮಾತಾಡಬೇಕು ಅಂತ ಇಷ್ಟ ಆಗ್ತಿತ್ತು. ಅವನ ಹೊರಟು ಮಾತು, ಅವನ ಮಾತಾಡಿರ್ತಕ್ಕಂಥ ಹೊರಟುತನ, ತಿಕ್ಕ ನಡವಳಿಕೆ, ಬೇಸರ ಆಗ್ತಕ್ಕಂಥ ನಡವಳಿಕೆ ಮನಸ್ಸಿನಲ್ಲಿ ನಡುತ್ತಾ ಇತ್ತು. ಆತನ ಕಾಳಜಿಯನ್ನು ನೆನೆದು ಮನ ಕಾಗ್ತಾ ಇತ್ತು. ಅವನ ಕಾಳಜಿ ಎಷ್ಟು ಇಷ್ಟಪಡ್ತಾ ಇದ್ದ, ಎಷ್ಟು ಯಾವ ಒಳ್ಳೆಯ ರೀತಿಯಲ್ಲಿ ಅವರ ಸುಂದರಿಯನ್ನು ನೋಡ್ಕೊತಿದ್ದ ಅದನ್ನೆಲ್ಲ ನೋಡಿದಾಗ ಮನಸ್ಸು ಕಾಗ್ತಾ ಇತ್ತು. ಒಂದು ದಿನ ಸುಂದರಿ, ನಾನು ತಂದೆಯನ್ನು ಕಂಡು ಮಾತನಾಡಿಸಬೇಕು, ಕಳಿಸಿದರೆ ಸಂತೋಷವಾಗುತ್ತೆ, ಬರ್ರಿ 2 ದಿನ ಇರುವವರು 10ನೇ ದಿನ ವಾತಾವರಣಕ್ಕೆ ಇರಲಿಲ್ಲ. ಆಕೆಗೆ 2 ಶುರುವಾಯಿತು. ಮೃಗ ಎಂದೂ ತನ್ನ ವಚನವನ್ನು ಮುರಿದಿರಲಿಲ್ಲ, ವಹಿಸಿರಲಿಲ್ಲ. ತನ್ನನ್ನು ನೆಮ್ಮದಿಯಾಗಿರುವಂತೆ ಅವರ ಸುಖವಾಗಿತ್ತು. ಅದರ ಮುಖ ಚಲನವಾದ ನೆನಪಾದವು. ಮತ್ತೆ ನೋಡಬೇಕೆಂಬ ಆಶೆ ತೀವ್ರವಾಯಿತು. ಕೂಡಲೇ ತಂದೆ ತಿಳಿಸಿ ಅರಣ್ಯಕ್ಕೆ ಹೊರಟರು. ಅರಣ್ಯದ ಅರಮನೆಯ ಸುಖಕ್ಕಿಂತ ಮೃಗದ ವ್ಯಕ್ತಿತ್ವವಾಗಿ ಮನಸ್ಸು ತುಂಬಿತ್ತು. ಅರಮನೆ ತಲುಪಿ ಮೃಗವಾಗಿ ಹುಡುಕಾಡಿದರು. ಇದು ಇರಲಿಲ್ಲ. ಅರಮನೆಯ ಆಚೆಯ ಬಂಡೆಯ ಮೇಲೆ ಹೋಗುತ್ತಿದ್ದ ನೆನಪಾಯಿತು. ಅಲ್ಲಿ ಹೋದು ಮೃಗ ನೆಲಕ್ಕಾಯಿತು. ಅದು ತೇಲುಗಂಡು ಮೇಲುಗಂಡಾಗಿ ಮಲಗಿತ್ತು. ಅವರ ದೇಹ ಬಡವಾಗಿ ಹೋಗಿತ್ತು. ಸತ್ತಿರಬಹುದೇ ನಿಮ್ಮ ಭಯದಿಂದ ಮೂಗಿನ ಹತ್ತಿರ ನೋಡಿದರು. ಉಸಿರು ಹೋಗಿರಲಿಲ್ಲ. ದುಃಖದಿಂದ ಅಪ್ಪಿ, ನೀನು ಸಾಯಬಾರದು, ನಾನು ಮದುವೆ ಆಗುತ್ತೇನೆ ಎಂದು ಒಂದು ದಿನ ಸುಂದರಿ, ನಾನು ನನ್ನ ತಂದೆಯನ್ನು ಕಂಡು ಮಾತನಾಡಿಸಬೇಕು, ತಂದೆಯನ್ನು ಹೋಗಬೇಕು, ತಂದೆ ನೋಡಬೇಕಂತ ಆಸೆ ಆಗಿದೆ, ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಂದ. ಆದರೆ ಆ ಮುಖ ಮಾತ್ರ ಸಂತೋಷವಾಗಿ ಅದನ್ನ ಕಳಿಸಿಕೊಟ್ಟಂತ ಕೆಲಸವನ್ನ ಮಾಡ್ತಾ ಇತ್ತು. ಬರೀ 2 ದಿನ ಇದ್ದು ಹೋದವರು 2 ದಿನ ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ಆದ್ರೆ 10 ದಿನ ಆದರೂ ಕೂಡ ವಾಪಸ್ ಬರಲಿಲ್ಲ. ಕಾರಣಕ್ಕೆ ಹಿಂದಿರುಗಲಿಲ್ಲ, ವಾಪಸ್ ಬರಲೇ ಇಲ್ಲ. ಆಕೆಗೆ ಅಳುಕು ಶುರುವಾಯಿತು. ಹಾಗೆ ಏನೋ ಒಂಥರ ಅಳುಕು ಶುರುವಾಗುತ್ತೆ, ಬಿಟ್ಟು ಬಂದಿಲ್ಲ, ಮೃಗ ಜೊತೆಗೆ ಚೆನ್ನಾಗಿರುತ್ತೆ, ಅಲ್ಲೇ ಇರಬೇಕಾಗಿರುತ್ತೆ ಅಂತ ಮನಸ್ಸಾಯಿತು. ಮೃಗ ಎಂದೂ ತನ್ನ ವಚನ ಮುಗಿದಿರಲಿಲ್ಲ. ಮೃಗ ತಾನು ಕೊಟ್ಟಿರ್ತಕ್ಕಂಥ ಮಾತನ್ನ, ವಚನ ಅಂದ್ರೆ ಮಾತು, ಮಾತನ್ನು ಎಂದೂ ಮುರಿದಿರಲಿಲ್ಲ. ಅದು ವಿರುದ್ಧವಾಗಿ ನೆನ್ಕೊಂಡಿರಲಿಲ್ಲ, ಮನ ವಹಿಸಿರಲಿಲ್ಲ, ಅವರಿಗೆ ಮನಸ್ಸು ಹೋಗಾತರ ಮಾಡಿರಲಿಲ್ಲ. ತನ್ನನ್ನು ನೆಮ್ಮದಿಯಾಗಿರುವಂತೆ ಅದರ ಸುಖವಾಗಿತ್ತು. ಅಂದ್ರೆ ಮೃಗದ ಒಂದು ಕೆಲಸ ಏನು ಮಾಡಿದ್ರೆ ಸುಂದರಿ ನೆಮ್ಮದಿಯಾಗಿರಬೇಕು ಅಂತೇಳಿ ಬಹಳ ಸೊಗಸಾಗಿ ಅವರನ್ನು ನೋಡ್ಕೊಳ್ತಾ ಇತ್ತು. ಅದರ ಮುಖ ಚಲನವಲನ ನೆನಪಾತು, ಮುಖ ನೆನಪಾತು, ಅದು ರಟ ನೆನಪಾತು. ಮತ್ತೆ ನೋಡಬೇಕೆಂಬ ಆಸೆ ತೀವ್ರ. ಅವರಿಗೆ ಮೃಗವನ್ನು ನೋಡಬೇಕು, ಅದ್ರ ಹತ್ರ ಹೋಗ್ಬೇಕು, ಅದು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಆಸೆ ಹುಟ್ಟುತ್ತೆ. ಕೂಡಲೇ ತಂದೆಗೆ ತಿಳಿಸಿ ಅರಣ್ಯಕ್ಕೆ ಹೋಗ್ಬೇಕು. ತನ್ನ ತಂದೆಗೆ ಈ ರೀತಿ ಹೋಗ್ತೀನಿ, ನನಗೆ ಅವನಿಗೆ ಮನಸ್ಸಾಗ್ತಿದೆ, ಅದು ನೋಡಬೇಕು ಅಂತ ಆಸೆ ಆಗ್ತಿದೆ ಅಂತೇಳಿ ಅರಣ್ಯಕ್ಕೆ ಬರ್ತಾರೆ. ಅರಣ್ಯದ ಅರಮನೆಗಿಂತ ಮೃಗದ ವ್ಯಕ್ತಿತ್ವವಾಗಿ ಮನಸ್ಸು ತುಂಬಿತ್ತು. ಅರಮನೆಯ ಬದಲು ಈ ಪ್ರಾಣಿ ಜೊತೆಗಿರದೆ ಒಳ್ಳೆಯದು ಅಂತೇಳಿ ಮನಸ್ಸಿಗೆ ಖುಷಿಯಾಗಿತ್ತು. ಅರಮನೆ ತಲುಪಿ ಮೃಗಕ್ಕಾಗಿ ಹುಡುಕಾಡಿದ್ರು. ಅರಮನೆ ಬರ್ತಾಳೆ, ಮೃಗ ಎಲ್ಲಿಯೂ ಕಾಣ್ತಿಲ್ಲ, ಅಲ್ಲಿ ಹುಡುಕಾಳೆ, ಅದು ಕಾಣ್ತಾ ಇರಲಿಲ್ಲ. ಅದರಲ್ಲಿ ಅರಮನೆಯ ಆಚೆಯ ಬಂಡೆಯ ಮೇಲೆ ಕೂಗ್ತಿದ್ದ ನೆನಪಾಯಿತು. ಅರಮನೆ ಒಳಗಡೆ ಬಂಡೆ ಇತ್ತು, ಬಂಡೆ ಮೇಲೆ ಮುಖ ಕಟ್ಕೊಂಡು ಇರ್ತಕ್ಕಂಥ ನಾವಿಕೆಗೆ ನೆನಪಾಗುತ್ತೆ. ಬಹುಶಃ ಅಲ್ಲಿ ಹೋಗುವಂತ ಹುಡುಕೊಂಡು ಬರ್ತಾರೆ. ಅಲ್ಲಿಗೆ
ಅದರಂತೆ ಬಲವಾಗಿ ಹೋಗಿತ್ತು ಸತ್ತಿರಬಹುದೇ ಎಂಬ ಭಯ ಭಯದಿಂದ ಮುಂದಿನ ಹತ್ತಿರ ಅದರಲ್ಲಿ ಪೂರ್ತಿ ಬಲವಾಗಿ ಹತ್ತು ನೋಡ್ತಾರೆ ಎದುರಿಸಬಹುದು ಮೂಗಲು ಉಸಿರಾಡಬಹುದು ಇಲ್ಲೂ ಅಂತೇಳಿ ಹತ್ತು ನೋಡ್ತಾರೆ ಬೆಳೆ ನೋಡಿ ಉಸಿರು ಅದು ಇನ್ನೂ ಕೂಡ ಸತ್ತಿರಲಿಲ್ಲ. ದುಃಖದಿಂದ ಅಪ್ಪಿ ನೀನು ನನ್ನವನು ನೀನು ಸಾಯಬಾರದು ನಾನು ನಿನ್ನನ್ನು ಮದುವೆ ಆಗ್ತೇನೆ ಎಂದು ಕಾಮನಿಗೆ ಒಳದಕ್ಕೆ ಆರಂಭ ಮಾಡ್ತಾರೆ. ಮೃಗ ಕ್ರಮೇಣ ಉಸಿರಾಡಲು ಒಂದೆಯ ಸಂತೋಷಪಟ್ಟು ನೀನಿಲ್ಲದೆ ನನಗೆ ಊಟ ಸೇರಿಲ್ಲ ನನಗೆ ನಿದ್ರೆ ಬರಲಿಲ್ಲ ಇತ್ತು ಇಲ್ಲದೆ ನನಗೆ ಊಟ ಸೇರಿಲ್ಲ ಏನಿಲ್ಲ ಅಂತೇಳಿ ಹೇಳಿದ್ರು. ಸುಂದರಿ ಪ್ರೀತಿಸುವುದು ಮಾತ್ರವಲ್ಲ ನಿನ್ನನ್ನು ಮದುವೆ ಆಗ್ತೇನೆ ನೀನು ಬರೀ ಪ್ರೀತಿಸಲ್ಲ ನಾನು ಮದುವೆ ಆಗ್ತೇನೆ ಅಂತ ಹೇಳಿದ್ರು. ಮೃಗ ಸಂತೋಷಕ್ಕೆ ದಿಕ್ಕಿತು ಅದರ ಆಕಾರವೇ ಕೂಡ ಸಂತೋಷ ಇತ್ತು. ಅದು ನಿಜ ಸ್ವರೂಪವಾಗುತ್ತೆ. ಸುಂದರ ರಾಜಕುಮಾರನಾಗಿ ಕೇಳಿದ ಸುಂದರ ರಾಜಕುಮಾರನಾಗಿ ಬದಲಾವಣೆಯಾಗಿ ಅದು ಕೇಳ್ತಾನೆ. ದೇವತೆಗಳು ನನ್ನ ಸ್ವಪ್ರತಿಷ್ಠೆ ನೋಡಿ ಮೃಗವಾಗಿಸಿ ನನ್ನ ಸ್ವಪ್ರತಿಷ್ಠೆ ಅಹಂಕಾರ ಪ್ರತಿಷ್ಠೆ ನೋಡಿ ಒಬ್ಬ ದೇವತೆ ನನಗೆ ಮೃಗ ಹಾಕುವಂತೆ ಶಾಪ ಕೊಟ್ಟಿದ್ದು. ನಿನ್ನನ್ನು ಕನ್ಯೆಯೊಬ್ಬರು ಮನಸ್ಸಾಗಿ ಒಪ್ಪಿ ಪ್ರೀತಿಸುವವರೆಗೆ ಮೃಗವಾಗಿ ಇರುವುದಕ್ಕೆ ಶಾಪ ಹಾಕಿತು. ನಿನ್ನನ್ನು ಒಂದು ಹುಡುಗಿ ಕನ್ಯೆ ಒಂದು ಹುಡುಗಿಗೆ ಪ್ರೀತಿಸಿ ಮದುವಾಗ ತನಕ ಮೃಗವಾಗಿ ಒಂದು ಶಾಪ ಹಾಕಿದ್ರು. ನನ್ನ ಮೃಗತ್ವ ನನ್ನಿಂದ ಕರೆಯಿತು ನನ್ನ ಮೃಗತ್ವ ನಿನ್ನಿಂದ ಕರೆಗೋಯಿತು. ನೀವು ಬಂದೋ ನನ್ನ ಮದುವೆ ಆಗ್ತೀನಿ ಮೇಲೆ ನನ್ನೆಲ್ಲ ಸಮಸ್ಯೆ ದೂರ ಕುಮಾರ ತನ್ನ ಮಂತ್ರದ ತನ್ನ ಪ್ರಜೆಗಳನ್ನೆಲ್ಲ ಕರೆದ ತನ್ನ ಮಂತ್ರಗಳನ್ನು ನೋಡ್ತಾನೆ. ಅಲ್ಲಿ ತನ್ನ ಎಲ್ಲ ಪ್ರಜೆಗಳು ರಾಜಪ್ರಜೆಗಳೆಲ್ಲ ನೋಡ್ತಾರೆ. ಅರಮನೆ ಇನ್ನೂ ಮೋಹಕವಾಗಿ ಜಗತ್ತಿಸಿತ್ತು. ಅರಮನೆ ಜೋಗುವುದಕ್ಕೆ ಚೆನ್ನಾಗಿ ಕಾಣ್ತಾ ಇತ್ತು. ಸುಂದರಿ ಮತ್ತು ರಾಜಕುಮಾರ ಮದುವೆಯಾಗಿ ನೆಮ್ಮದಿಯಿಂದ ರಾಜ್ಯಭಾರ ನಡೆಸುತ್ತಿದ್ದರು. ರಾಜಕುಮಾರ ಮದುವೆಯಾಗಿ ನೆಮ್ಮದಿಯಿಂದ ರಾಜ್ಯವನ್ನ ನೋಡಲಿಕ್ಕೆ ಪ್ರಾರಂಭವಾದ ಇದು ಬ್ಯೂಟಿ ಅಂಡ್ ಕಥೆಯ ಕಾರಣ ಅನುವಾದವಾಗಿದೆ. ಇಷ್ಟು ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನು ಬಡತನ ಸುಂದರಿ ಆಗುವ ತಂದೆಗೆ ಕಷ್ಟವಾಗಲು ಏಕೆ? ಬಡತನ ಸುಂದರಿ ಆಗುವ ತಂದೆಗೆ ಕಷ್ಟವಾಗಿಲ್ಲ ಏಕೆ? ಮೃಗದ ಬಾಲ್ಯ ಆಕಾರ ಹೇಗಿತ್ತು? ಯಾರು ಶಾಪವನ್ನು ಮೃಗವಾಗಿದ್ದರು? ಕನ್ಯೆ ಕೊಟ್ಟ ಶಾಪವೇನು? ಶಾಪ ವಿಮೋಚನೆಯ ಫಲವೇನು? ಮೃಗದ ಬಗ್ಗೆ ಸುಂದರಿಯ ಮನಸ್ಸಾಗುತ್ತಿತ್ತು ಏಕೆ? ಹೀಗೆ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು. ನಿಂಗಪ್ಪ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒಂದು ಕಾಲದಲ್ಲಿ ಪತ್ರಿಕೆ ಎಷ್ಟು ಜನಪ್ರಿಯ ಅಂದ್ರೆ ಇವತ್ತಿಗೂ ಜನಪ್ರಿಯ ಇದ್ದಾವು. ಒಂದೊಂದು ಪತ್ರಿಕೆ ಯಾವಾಗ ಮುದ್ರಣಗೊಳ್ತಾ ಇದ್ದವು ಅದನ್ನು ಯಾವಾಗ ಕೊಂಡು ಓದೇನು ಅಂತಕ್ಕಂತಹ ಒಂದು ಆಶಾಭಾವನೆ ಇತ್ತು. ಮಾಧ್ಯಮಗಳ ಭರಾಟೆ ಇಲ್ಲದಂತಹ ಅವಧಿಯೊಳಗೆ 1980ರ ದಶಕದ ಅವಧಿಯೊಳಗ ಪತ್ರಿಕೆಯ ಮೂಲಕವಾಗಿ ಕನ್ನಡ ಸಾಹಿತ್ಯ ಲೋಕದ ಮೂಲಕವಾಗಿ ಜನಪ್ರಿಯವಾದಂತಹ ಹೆಸರು ಮಾಡಿದಂತಹ ಸಾಹಿತಿ, ಉಪನ್ಯಾಸಕ ಹಾಗೂ ನಾಟಕ ಕಥಾ ಸಂಕಲನಗಳ ಮೂಲಕ ಹೆಸರನ್ನು ಪಡೆದುಕೊಂಡಂತಹ ಕವಿ ಯಾರು ಅಂತಂದ್ರೆ ಪಿ ಲಂಕೇಶ್ ಅವರ ಒಂದು ಇವತ್ತಿನ ವಿಡಿಯೋ ಪಾಠವನ್ನು ನಾವು ಏನು ಮಾಡೋಣ ಅಂತಂದ್ರೆ ಅವಲೋಕನ ಮಾಡೋಣ. ಈ ಒಂದು ವಿಡಿಯೋ ಪಾಠವನ್ನ ಕೊನೆವರೆಗೂ ವೀಕ್ಷಣೆ ಮಾಡ್ರಿ. ಯಾರು ಪ್ರಥಮ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬರ್ ಆಗಿ ಈ ಒಂದು ವಿಡಿಯೋ ಪಾಠವನ್ನ ಎಲ್ಲರಿಗೂ ಶೇರ್ ಮಾಡ್ರಿ. ಪಿ ಲಂಕೇಶ್ ಕನ್ನಡ ಸಾಹಿತ್ಯದೊಳಗೆ ಶ್ರೇಷ್ಠ ಕವಿ. ಇವರು ಬರೆದಂತಹ ಕೃತಿಗಳು ನಾಡಿನ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಕ್ರಮಗಳಾಗಿ ಏನಾಗಿದ್ದಾವು ಅಂತಂದ್ರೆ ಚಲಾವಣೆಯಲ್ಲಿ ಇದ್ದಾವು. ಈ ಕವಿಯ ವಿಚಾರಗಳನ್ನ ಅವಲೋಕನ ಮಾಡಿದಾಗ ಶ್ರೀಯುತ ಲಂಕೇಶ್ ಅವರು 8/3/1935 ಜನಿಸಿದರು. ಎಲ್ಲಿ ಅಂತಂದ್ರೆ ಕೊನಗನಹಳ್ಳಿ, ಶಿವಮೊಗ್ಗ ಜಿಲ್ಲೆ, ಮಲೆನಾಡಿನ ಸ್ಥಳವಾಗಿರ್ತಕ್ಕಂತಹ ಶಿವಮೊಗ್ಗ ಜಿಲ್ಲೆಯ ಕೊನಗನಹಳ್ಳಿ ಒಳಗೆ ಏನಾಗ್ತಾ ಇದ್ದಾರೆ ಅಂತಂದ್ರೆ ಇವರ ಜನನ ಆಗ್ತಾ ಇದೆ. ಮರಣ 25/1/2000. ಇಂತಹ ಪಿ ಲಂಕೇಶ್ ಅವರು ಒಬ್ಬ ಸಾಹಿತಿಯಾಗಿ, ಕನ್ನಡ ಉಪನ್ಯಾಸಕನಾಗಿ, ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಶ್ರೇಷ್ಠ ಉಪನ್ಯಾಸಕನಾಗಿ, ಇವರ ಕೈ ಕಡೆಗೆ ಇರತಕ್ಕಂತಹ ಅನೇಕ ಶಿಷ್ಯ ಬಳಗ
ಇವತ್ತು ಅಪಾರವಾದಂತಹ ಸ್ಥಾನವನ್ನ ಏನ್ ಮಾಡಿದ್ದಾರ ಅಂತಂದ್ರೆ ಪಡೆದುಕೊಂಡಿದ್ದು ಒಂದು ಹೆಗ್ಗಳಿಕೆಯ ವಿಚಾರ. ಈ ರೀತಿಯಾದಂತಹ ಪಿ ಲಂಕೇಶ್ ಅವರು ಕವನ ಸಂಕಲನಗಳನ್ನ ಏನ್ ಮಾಡಿದ್ದಾರ ಅಂತಂದ್ರೆ ರಚನೆ ಮಾಡಿದ್ದಾರೆ. ಆ ಕವನ ಸಂಕಲನಗಳು ಅಂತಂದ್ರೆ ಬಿಚ್ಚು ಅಂತಕ್ಕಂತಹ ಕವನ ಸಂಕಲನ, ತಲೆಮಾರು ಅಂತಕ್ಕಂತಹ ಕವನ ಸಂಕಲನ, ನಿಲು ಕಾವ್ಯ ಅಂತಕ್ಕಂತಹ ಕವನ ಸಂಕಲನ, ಅಕ್ಷರ ಹೊಸ ಕಾವ್ಯ. ಇದು ಪಿ ಲಂಕೇಶ್ ಅವರ ಒಂದು ಶ್ರೇಷ್ಠವಾದಂತಹ ಒಂದು ಕವನ ಸಂಕಲನ. ಈ ಕವನ ಸಂಕಲನ ಏನಾಗಿತ್ತು ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ನೇಮಕಾತಿಗೆ, ಕನ್ನಡ ವಿಷಯದ ಅಭ್ಯರ್ಥಿಗಳಿಗೆ ಅಕ್ಷರ ಹೊಸ ಕಾವ್ಯ ಅಂತಕ್ಕಂತಹ ಒಂದು ಕವನ ಸಂಕಲನ ಏನಾಗಿತ್ತು ಅಂತಂದ್ರೆ ಪಠ್ಯಕ್ರಮಕ್ಕೆ ಇತ್ತು. ಸಾಹಿತ್ಯ ಅಧ್ಯಯನ ಮಾಡತಕ್ಕಂತಹ ಅಭ್ಯರ್ಥಿಗಳಿಗೆ, ಕನ್ನಡ ವಿಷಯವನ್ನ ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಳ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗ ಸಾಹಿತ್ಯದ ಪರಿಚಯ ಯಾಕೆ ಬೇಕು ಅಂತಂದ್ರೆ ಇದೇ ಒಂದು ಉದ್ದೇಶಕ್ಕೆ. ಯಾವ ಕವಿಯ ಯಾವ ಕಾವ್ಯಗಳು ಯಾವ ಪರೀಕ್ಷೆಯೊಳಗ ಬರ್ತಾ ಇದ್ದಾವೋ ಅನ್ನೋದು ಏನಾಗೋದಿಲ್ಲ ಅಂತಂದ್ರೆ ಗೋಚರ ಆಗೋದಿಲ್ಲ. ಹಾಗಾಗಿ ಸಾಹಿತ್ಯದ ಸಂಬಂಧ ಕನ್ನಡ ಆಸಕ್ತರಿಗೆ ಏನಾಗಿರ್ಬೇಕು ಅಂತಂದ್ರೆ ಅವಶ್ಯಕವಾಗಿ ಇರಬೇಕು ಅಂತಕ್ಕಂತಹ ಉದ್ದೇಶ. ಅಕ್ಷರ ಹೊಸ ಕಾವ್ಯ ಶ್ರೇಷ್ಠವಾದಂತಹ ಕವನ ಸಂಕಲನ, ಪಾಪದ ಹೂಗಳು ಅಂತಕ್ಕಂತಹ ಕವನ ಸಂಕಲನವನ್ನ ರಚನೆ ಮಾಡಿದ್ದಾರ. ಅಷ್ಟೇ ಅಲ್ಲದೆ ಕಾದಂಬರಿಗಳನ್ನ ಏನ್ ಮಾಡಿದ್ದಾರ ಅಂತಂದ್ರೆ ರಚನೆ ಮಾಡಿದ್ದಾರ. ಬಿರುಕು ಅಂತಕ್ಕಂತಹ ಕಾದಂಬರಿ, ಮುಸ್ಸಂಜೆ ಕಥಾ ಪ್ರಸಂಗ ಅಂತಕ್ಕಂತಹ ಒಂದು ಕಾದಂಬರಿ ಶ್ರೇಷ್ಠವಾದಂತಹ ಕಾದಂಬರಿ. ಪಿ ಲಂಕೇಶ್ ಅವರ ಹೆಸರನ್ನ ಶ್ರೇಷ್ಠವಾಗಿ ಏನ್ ಮಾಡಿದೆ ಅಂತಂದ್ರೆ ಅವರನ್ನ ಗುರುತಿಸಿಕೊಂಡಂತಹ ಒಂದು ಪ್ರಕಾರ. ಅಕ್ಕ ಅಂತಕ್ಕಂತಹ ಕಾದಂಬರಿಯನ್ನ ಏನ್ ಮಾಡಿದ್ದಾರ ಅಂತಂದ್ರೆ ರಚನೆ ಮಾಡಿದ್ದಾರ. ಇವರ ಒಂದು ಆತ್ಮಕಥೆ ಯಾವುದು ಅಂತಂದ್ರೆ ಹುಳಿ ಮಾವಿನ ಮರ. ಹುಳಿ ಮಾವಿನ ಮರ ಅಂತಕ್ಕಂತಹದ್ದು ಪಿ ಲಂಕೇಶ್ ಅವರ ಆತ್ಮಕಥೆ. ಅದರೊಳಗ ಸೊಗಸಾದಂತಹ ವಿಚಾರವನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರ ತಮ್ಮ ಜೀವನದ ಸಿಹಿ ಕಹಿ ಘಟನೆಗಳನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರ ಇಲ್ಲಿ ತಿಳಿಸಲು ಪಡ್ತಾ ಇದ್ದಾರೆ. ಪಿ ಲಂಕೇಶ್ ಪತ್ರಿಕೆಯನ್ನ ಏನ್ ಮಾಡಿದ್ದಾರೆ ಅಂತಂದ್ರ 1979ರಲ್ಲಿ ರಚನೆ ಮಾಡಿದ್ದಾರ. ಒಂದು ಕಾಲಕ್ಕೆ ನಾಡಿನ ತುಂಬೆಲ್ಲ ಸಂಚಲನ ಉಂಟು ಮಾಡಿದಂತಹ ಪತ್ರಿಕೆ ಪಿ ಲಂಕೇಶ್ ಅವರು. ಲಂಕೇಶ್ ಪತ್ರಿಕೆ ತಮ್ಮ ಹೆಸರಿನಲ್ಲೇ ಏನ್ ಮಾಡಿದ್ದಾರ ಅಂತಂದ್ರ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿದ್ದಾರ. ಅಷ್ಟೇ ಅಲ್ಲದೆ ನಾಟಕಗಳನ್ನ ರಚನೆ ಮಾಡಿದ್ದಾರ. ಬಿರುಕು ಅಂತಕ್ಕಂತಹ ನಾಟಕವನ್ನ ರಚನೆ ಮಾಡಿದ್ದಾರ. ಅದು ಕಾದಂಬರಿ ಹೌದು, ನಾಟಕವೂ ಹೌದು. ಇದಲ್ಲದೆ ಇಡಿಪಸ್ ಮತ್ತು ಅಂತಿಗೊನೆ, ಇದು ಲಂಕೇಶ್ ಅವರ ಹೆಸರನ್ನ ಏನ್ ಮಾಡಿದೆ ಅಂತಂದ್ರ ಚಿರಸ್ಥಾಯಿಗೊಳಿಸಿದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇಡಿಪಸ್ ಅಂತಕ್ಕಂತಹ ನಾಟಕ ಪದವಿ ಹಂತದ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮಗಳಾಗಿ ಏನಾಗಿದ್ದಾವು ಅಂತಂದ್ರ ರೂಪುಗೊಂಡಿದ್ದಾವು. ಗುಣಮುಖ ಅಂತಕ್ಕಂತಹ ನಾಟಕ ಇದು ಸಹ ಏನಾಗಿದೆ ಅಂತಂದ್ರ ಪಠ್ಯಕ್ರಮ ಆಗಿದೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದೊಳಗ ಈ ಒಂದು ನಾಟಕವನ್ನ ಏನ್ ಮಾಡಿದ್ದಾರ ಅಂತಂದ್ರ ಪಠ್ಯಕ್ರಮಕ್ಕಾಗಿ ಅಳವಡಿಸಿರುವುದು ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತಾ ಇದೆ. ನನ್ನ ತಂಗಿಗೊಂದು ಗಂಡು ಕೊಡಿ ಅಂತಕ್ಕಂತಹ ನಾಟಕವನ್ನ ರಚನೆ ಮಾಡಿದ್ದಾರ. ತೆರೆಗಳು ಅಂತಕ್ಕಂತಹ ನಾಟಕವನ್ನ ರಚನೆ ಮಾಡಿದ್ದಾರ. ಟಿ ಪ್ರಸನ್ನನ ಗೃಹಸ್ಥಾಶ್ರಮ ಅಂತಕ್ಕಂತಹ ನಾಟಕವನ್ನ ರಚನೆ ಮಾಡಿದಾರ. ಕ್ರಾಂತಿ ಬಂತು ಕ್ರಾಂತಿ ಅಂತಕ್ಕಂತಹ ನಾಟಕವನ್ನ ಹೋರಾಟದ ವಿಚಾರದ ನಾಟಕ ಅದು ಆಗಿದೆ. ಸಂಕ್ರಾಂತಿ ಅಂತಕ್ಕಂತಹ ನಾಟಕ ಶ್ರೀಯುತ ಪಿ ಲಂಕೇಶ್ ಅವರ ಹೆಸರು ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ನಾಟಕದ ಮೂಲಕವಾಗಿ ಜನಪ್ರಿಯಗೊಂಡಿರುವುದು ಕಂಡು ಬರ್ತಾ ಇದೆ. ಮುಖ್ಯವಾಗಿ ಪಿ ಲಂಕೇಶ್ ಅವರ ಹೆಸರು ಏನಾಗ್ತಾ ಇದೆ ಅಂತಂದ್ರೆ ಶ್ರೇಷ್ಠವಾಗಿ ಹೊರಹೊಮ್ಮಲಿಕ್ಕೆ ಅವರು ರಚನೆ ಮಾಡಿದಂತಹ ಕಥಾ ಸಂಗ್ರಹಗಳು. ಆ ಕಥಾ ಸಂಗ್ರಹಗಳಲ್ಲಿ ಯಾವುದು ಅಂತಂದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಇದು ಒಂದು ಉತ್ತಮವಾದಂತಹ ಕತೆ. ನಾನಲ್ಲ ಅಂತಕ್ಕಂತಹ ಒಂದು ಕಥೆಯನ್ನ ರಚನೆ ಮಾಡಿದಾರ. ಕಲ್ಲು ಕರಗುವ ಸಮಯ ಪಿ ಲಂಕೇಶ್ ಅವರ ಹೆಸರನ್ನ ಅತ್ಯಂತ ಏನು ಮಾಡಿದೆ ಅಂತಂದ್ರೆ ಜನಪ್ರಿಯಗೊಳಿಸಿದೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಏನ್ ಮಾಡಿದಾರ ಅಂತಂದ್ರ ಈ ಒಂದು ಪ್ರಶ್ನೆಯನ್ನ ಕೇಳಿದಾರ. ಈ ಒಂದು ಕಥಾ ಸಂಗ್ರಹಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನಾಗಿದೆ ಅಂತಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಈ ಒಂದು ಕೃತಿಗೆ ಏನಾಗಿದೆ ಅಂತಂದ್ರೆ ಲಭ್ಯ ಆಗಿದೆ. ಉಲ್ಲಂಘನೆ ಅಂತಕ್ಕಂತಹ ಒಂದು ಕೃತಿಯನ್ನ ಏನ್ ಮಾಡಿದಾರ ಅಂತಂದ್ರ ರಚನೆ ಮಾಡಿದಾರ. ಮಂಜು ಕವಿದ ಸಂಜೆ ಮಲೆನಾಡಿನ ಸನ್ನಿವೇಶವನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸಲ್ಪಡ್ತಾ ಇದ್ದಾರೆ. ಸಮಗ್ರ ಕಥೆಗಳು ಪಿ ಲಂಕೇಶ್ ಅವರ ಸಮಗ್ರ ಕಥೆಗಳನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ರಚನೆ ಮಾಡಿದ್ದಾರೆ. ಇಂತಹ ಸಾಹಿತ್ಯವನ್ನ ರಚನೆ ಮಾಡಿದಂತಹ ಶ್ರೀಯುತ ಪಿ ಲಂಕೇಶ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇಲ್ಲಿ ಬಂದಿದೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ 1986ರಲ್ಲಿ. ರಾಜ್ಯ ಸಾಹಿತ್ಯ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ.
ಆರ್ಯಭಟ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹೀಗೆ ಪ್ರಶಸ್ತಿ ಪುರಸ್ಕಾರಗಳು ಎಷ್ಟೇ ಇದ್ದರೂ ಸಾಹಿತ್ಯದ ಮೂಲಕವಾಗಿ, ಲಂಕೇಶ್ ಪತ್ರಿಕೆಯ ಮೂಲಕವಾಗಿ ಹಾಗೂ ಒಬ್ಬ ಶ್ರೇಷ್ಠ ಉಪನ್ಯಾಸಕ ಆಗುವುದರ ಮೂಲಕವಾಗಿ ಕನ್ನಡ ಸಾಹಿತ್ಯ, ಕನ್ನಡ ಜನರ ಮಾನಸದಲ್ಲಿ ಶಾಶ್ವತವಾಗಿ ಉಳಿದಂತಹ ಕವಿ ಸಾಹಿತಿ ಯಾರು ಅಂತಂದ್ರೆ ಪಿ ಲಂಕೇಶ್ ಅವರು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವರ ಪ್ರಶ್ನೆಗಳು ಬಂದಿದ್ದಾವು. ವಿಶ್ವವಿದ್ಯಾಲಯ ಹಾಗೂ ಇತರ ಪಠ್ಯಕ್ರಮಗಳಲ್ಲಿ ಇವರ ಸಾಹಿತ್ಯದ ಕೃತಿಗಳು ಏನಾಗಿದ್ದಾವು ಅಂತಂದ್ರೆ ಪಠ್ಯಕ್ರಮಗಳಾಗಿದ್ದಾವು. ಅಷ್ಟು ಶ್ರೇಷ್ಠವಾದಂತಹ ಸ್ಥಾನವನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಪಿ ಲಂಕೇಶ್ ಅವರು ಪಡೆದುಕೊಂಡಿದ್ದಾರೆ. ಇದು ಏನಾಗ್ತಾ ಇದೆ ಅಂತಂದ್ರೆ ಪಿ ಲಂಕೇಶ್ ಅವರ ಒಂದು ಸಾಹಿತ್ಯದ ಜೀವನದ ಕಿರು ಪರಿಚಯ. ಈ ಒಂದು ವಿಡಿಯೋ ಪಾಠದ ಬಗ್ಗೆ ಕಮೆಂಟ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ. ಪ್ರಥಮ ಬಾರಿಗೆ ವೀಕ್ಷಣೆ ಮಾಡುವವರು ಸಬ್ಸ್ಕ್ರೈಬರ್ ಆಗಿ. ಅಪ್ಡೇಟ್ ಪಾಠಗಳು ತಮಗೆ ಏನಾಗ್ತಾ ಇದ್ದಾವೆ ಅಂತಂದ್ರೆ ಲಭ್ಯ ಆಗ್ತಾ ಇದ್ದಾವು. ಎಲ್ಲರಿಗೂ ಈ ವಿಡಿಯೋ ಪಾಠವನ್ನ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಪಾಠದೊಂದಿಗೆ ಕವಿಯೊಂದಿಗೆ ತಮ್ಮ ಬಳಿ ಬರ್ತಾ ಇದ್ದೀನಿ. ಅಲ್ಲಿವರೆಗೂ